ವಿಸ್ತಾರ ನ್ಯೂಸ್ನಲ್ಲಿ 2-3 ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಬೇಕಾದಂಥ ಪ್ರಯತ್ನಕ್ಕೆ ನಾವು ಮತ್ತು ನೀವು ಇವತ್ತು ಕೈ ಹಾಕಬೇಕಾಗಿದೆ. ರಾಮಲಲ್ಲಾನ ಪ್ರತಿಷ್ಠಾಪನೆ ಅಭೂತಪೂರ್ವವಾಗಿ, ಅತ್ಯದ್ಭುತವಾಗಿ, ಬಹಳ ಯಶಸ್ವಿಯಾಗಿ ಆಗಿದೆ. ಇಡೀ ದೇಶ ರಾಮಲಲ್ಲಾನ ಭಜನೆಯಲ್ಲಿ ತೊಡಗಿಕೊಂಡಿದೆ. ಇದರ ನಡುವೆಯೇ ಒಂದಿಷ್ಟು ರಾಜಕೀಯದ ಮಾತುಗಳು ಕೂಡ ಎಲ್ಲ ಕಡೆಗಳಿಂದ ಫ್ರಮ್ ಆಲ್ ದಿ ಕಾರ್ನರ್ಸ್ ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ ಹೇಳ್ತಾ ಇದೆ ಬಿಜೆಪಿ ರಾಮಲಲ್ಲಾನನ್ನ ಒಂದು ಪೊಲಿಟಿಕಲ್ ದಾಳವಾಗಿ ಬಳಸ್ಕೊಳ್ತಾ ಇದೆ ಅಂತ. ಮತ್ತೊಂದು ಕಡೆ ಅದೇ ಕಾಂಗ್ರೆಸ್ ಹೇಳ್ತಾ ಇದೆ ನಾವು ಗಾಂಧಿಯವರು ನಂಬಿದ ಗಾಂಧಿ ತತ್ವದ ರಾಮನನ್ನ ನಂಬುತ್ತೇವೆ, ದಶರಥ ಪುತ್ರ ರಾಮನನ್ನ ಖಂಡಿತವಾಗಿಯೂ ಕೂಡ ನಂಬ್ತೇವೆ, ಆದ್ರೆ ಅಯೋಧ್ಯೆಯಲ್ಲಿರುವ ರಾಮ ಬಿಜೆಪಿಯ ರಾಮ, ನಾವು ಆ ರಾಮನನ್ನ ನಂಬುವುದಿಲ್ಲ ಅಂತ ಕಾಂಗ್ರೆಸ್ ವಾದವನ್ನ ಮಂಡಿಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಹಲವು ಪಾಯಿಂಟ್ಗಳೊಟ್ಟಿಗೆ ನಿಮ್ಮ ಮುಂದೆ ಇವತ್ತಿನ ಈ ವಿಸ್ತಾರ ವ್ಯೂ ಪಾಯಿಂಟ್ನ ನಾನು ಚಂದನ್ ಶರ್ಮಾ ಶುರು ಮಾಡ್ತಾ ಇದ್ದೇನೆ. ಹಾಗಿದ್ರೆ ಕಾಂಗ್ರೆಸ್ಸಿನ ರಾಮ ಯಾರು, ಬಿಜೆಪಿಯ ರಾಮ ಯಾರು, ಮತ್ತು ಈ ಯುಫೋರಿಯಾ ಅಂತ ಕಾಂಗ್ರೆಸ್ ಏನ್ ಕರೀತಾ ಇದೆ, ಈ ಯುಫೋರಿಯಾ ಇದೆಯಲ್ಲ ಕಾಂಗ್ರೆಸ್ಸಿನ ಪ್ರಕಾರದ ಯುಫೋರಿಯಾ, ಇದರ ಮುಂದಿನ ಪೊಲಿಟಿಕಲ್ ಡೈಮೆನ್ಷನ್ಸ್ ಯಾವ ರೀತಿಯದ್ದಾಗಿರಬಹುದು? ಸಂಪೂರ್ಣ ಬದಲಾಗಿ ಬಿಡುತ್ತಾ? ಹಿಂದುತ್ವದ ಆಧಾರದಲ್ಲೇ ಅಥವಾ ರಾಮ ಜಪದ ಆಧಾರದಲ್ಲೇ ಜನ 2024ರ ಎಲೆಕ್ಷನ್ನಲ್ಲಿ ಭಾಗಿಯಾಗ್ತಾರಾ, ವೋಟ್ ಮಾಡ್ತಾರಾ? ಹಿಂದುತ್ವದ ಅಜೆಂಡಾನೇ ಸಂಪೂರ್ಣವಾಗಿ ಸೆಟ್ ಆಗಿಬಿಡುತ್ತಾ? ಅಥವಾ ಇವರ ಗ್ಯಾರಂಟಿ ಅನ್ನುವ ಸಂಮೋಹಿನಿ ಇದೆಯಲ್ಲ, ಕಾಂಗ್ರೆಸ್ಸಿನ ಗ್ಯಾರಂಟಿ ಅನ್ನುವ ಸಂಮೋಹಿನಿ, ಅದರ ಮುಂದೆ ಈ ಹಿಂದುತ್ವದ ಪ್ಲೇ ಕಾರ್ಡ್ ನಡೆಯೋದಿಲ್ವಾ? ಈ ಥರದೆಲ್ಲ ಪ್ರಶ್ನೆಗಳು ರಾಜ್ಯಕ್ಕೆ ಮೀಸಲಿರೋದು ಮತ್ತು ರಾಷ್ಟ್ರಕ್ಕೂ ಕೂಡ ಮೀಸಲಿರೋದು ಸಿಕ್ಕಾಪಟ್ಟೆ ಇದ್ದಾವೆ. ಶುರು ಮಾಡಿಬಿಡೋಣ ಪಾಯಿಂಟ್ಗಳ ಜೊತೆಗೆ ನಿಮ್ಮ ಮುಂದೆ. ಲೆಟ್ಸ್ ಬಿಗಿನ್ ವ್ಯೂ ಪಾಯಿಂಟ್ ನೌ. ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿರುವ ಭಗವಾನ್ ಶ್ರೀರಾಮ ಯಾರು? ಇದು ರಾಮ ರಾಜಕೀಯ ಅಂತ ನಾವೇನ್ ಕರಿತೀವಿ, ಆ ರಾಮ ರಾಜಕೀಯ ಈಗ ಬಹಳ ಸುಸ್ಪಷ್ಟವಾಗಿ ಶುರುವಾಗೋಗಿದೆ. ಹಾಗಾದ್ರೆ ಕಾಂಗ್ರೆಸ್ಸಿನ ಪ್ರಕಾರ ಅಯೋಧ್ಯೆಯ ಭಗವಾನ್ ಶ್ರೀರಾಮ ಯಾರು ಅನ್ನೋದು ಮೊದಲ ಪ್ರಶ್ನೆ. ಅದಾದ ನಂತರದಲ್ಲಿ ಇನ್ನೂ ಹಲವು ಪ್ರಶ್ನೆಗಳನ್ನ, ಹಲವು ಪಾಯಿಂಟ್ಗಳನ್ನ ಇದೇ ಕಾಂಗ್ರೆಸ್ ಮುಂದೆ ಇಡ್ತಾ ಹೋಗ್ತಾ ಇದೆ ರಾಜ್ಯದ ಮತ್ತು ದೇಶದ ಜನರ ಮುಂದೆ. ಅದು ಹೈಕಮಾಂಡ್ ಆಗಿರ್ಬೋದು ಅಥವಾ ಇಲ್ಲಿರುವ ಕಾಂಗ್ರೆಸ್ ಆಗಿರ್ಬೋದು. ಅಯೋಧ್ಯೆಯ ರಾಮ ಬಿಜೆಪಿಯ ರಾಮನಾದ್ರೆ ಕಾಂಗ್ರೆಸ್ಸಿನ ರಾಮ ಯಾರು? ದಿಸ್ ಬಿಕಮ್ಸ್ ಅನದರ್ ಮೇಜರ್ ಕ್ವೆಶ್ಚನ್ ಆಫ್ ದಿ ಡೇ. ಅದಾದ ಮೇಲೆ ಮತ್ತೊಂದು ಪಾಯಿಂಟರ್ ನಾವು ಗಮನಿಸಬೇಕಾಗಿರೋದು, ಮೂರನೇ ವಿಷಯ ನಾವು ಆಲೋಚನೆ ಮಾಡಬೇಕಾಗಿರೋದು, ಗಾಂಧೀಜಿಯವರು ಪೂಜಿಸ್ತಾ ಇದ್ದಂಥ, ಗಾಂಧೀಜಿಯವರ ಆತ್ಮದ ಬೆಳಕಾಗಿದ್ದಂಥ ರಾಮ ನಮಗೆ ಬೇಕು, ಬಿಜೆಪಿಯ ರಾಮ ನಮಗ್ ಬೇಡ ಅಂತ ಕಾಂಗ್ರೆಸ್ ಯಾಕೆ ಹೇಳ್ತು? ಈ ಪ್ರಶ್ನೆಯನ್ನು ಕೂಡ ನಾವು ಇವತ್ತು ರೈಸ್ ಮಾಡೋಣ. ಈ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳುವಂಥ ಅತ್ಯಂತ ಪ್ರಾಮಾಣಿಕ ಪ್ರಯತ್ನವನ್ನ ನಾವಿವತ್ತು ಮಾಡೋಣ. ಅಪ್ ನೆಕ್ಸ್ಟ್ ಅಸ್ಸಾಂ ದೇವಸ್ಥಾನಕ್ಕೆ ರಾಹುಲ್ ಗಾಂಧಿ ಅವರಿಗೆ ನೋ ಎಂಟ್ರಿ. ಆಗ ರಾಹುಲ್ ಗಾಂಧಿ ಅವರು ಕೆಂಡಾಮಂಡರಾಗ್ತಾರೆ. ರಾಮನನ್ನ ವಿರೋಧಿಸಿದ ಫಲ ಅಂತ ಬಹಳ ಜನ ಬಿಜೆಪಿಯವರು ಮಾತನಾಡ್ಕೊಳ್ತಾರೆ. ಇನ್ವಿಟೇಷನ್ ಕೊಡಕ್ ಬಂದಾಗ ಉದ್ದುದ್ದ ಲೆಟರ್ ಬರೆದ್ರು ಕಾಂಗ್ರೆಸ್ನವರು, ನಾವು ಆ ರಾಮನನ್ನ ನಂಬುವುದಿಲ್ಲ, ಗಾಂಧೀಜಿಯ ತತ್ವವನ್ನ ಪಾಲಿಸಿದ ರಾಮನನ್ನ ಮಾತ್ರ ನಾವು ನಂಬ್ತೇವೆ ಅಂತಂದ್ರು. ಆ ಕಾರಣಕ್ಕಾಗಿಯೇ ಹೀಗಾಯ್ತು ಅಂತ ಬಿಜೆಪಿಯವರು ಚರ್ಚೆಯನ್ನು ಶುರು ಮಾಡ್ಕೊಂಡಿದ್ದಾರೆ. ಅಪ್ ನೆಕ್ಸ್ಟ್ ನಾವು ಇನ್ನೂ ಹಲವು ಪ್ರಶ್ನೆಗಳು ರೈಸ್ ಮಾಡಲೇಬೇಕಾಗಿರೋದು, ರಾಮ ಮಂದಿರದಿಂದ ದೂರ ಉಳ್ಕೊಂಡಿರುವ ಈ ಕಾಂಗ್ರೆಸ್ಸು, ಅಂದ್ರೆ ಅಯೋಧ್ಯೆಯಿಂದ ದೂರ ಉಳ್ಕೊಂಡಿರುವ ಈ ಕಾಂಗ್ರೆಸ್ಸು ಯಾವ ಅಜೆಂಡಾವನ್ನ ಹೊಂದಿದೆ? ದಿಸ್ ಇಸ್ ದಿ ಬೇಸಿಕ್ ಮಿನಿಮಮ್ ಕ್ವೆಶ್ಚನ್ ನಾವು ಇವತ್ತು ಕಾಂಗ್ರೆಸ್ಸಿಗರನ್ನೂ ಕೂಡ ಕೇಳಬೇಕಾಗಿರೋದು, ಅದರ ಜೊತೆಗೆ ಬೇರೆಯವರನ್ನೂ ಕೂಡ ಕೇಳಬೇಕಾಗಿರೋದು. ಓಕೆ, ಹಾಗಾದ್ರೆ ಇವೆಲ್ಲದರ ನಡುವೆ ಕಾಂಗ್ರೆಸ್ನ ನಿಲುವೇನು? ನಮಗ್ ಬಿಜೆಪಿ ರಾಮ ಬೇಡ, ಗಾಂಧೀಜಿ ಪೂಜಿಸುವ ರಾಮಾಯಣದ ರಾಮ ಬೇಕು. ಕಾಂಗ್ರೆಸ್ನ ನಿಲುವು ಬಂತು. ಎರಡನೇದೇನು?
ಸೆಕೆಂಡ್ ಒನ್, ಕ್ವಿಕ್ಲಿ ಪ್ಲೀಸ್, ವೆರಿ ವೆರಿ ಕ್ವಿಕ್ಲಿ. ಪ್ರತಿ ಹಳ್ಳಿಯಲ್ಲೂ ರಾಮ ಮಂದಿರಗಳಿದ್ದಾವೆ, ಅಲ್ಲಿರುವುದು ರಾಮನ ಮೂರ್ತಿಗಳಲ್ಲವಾ? ಇದು ಕಾಂಗ್ರೆಸ್ನ ಎರಡನೇ ಪ್ರಶ್ನೆ. ಅಪ್ ನೆಕ್ಸ್ಟ್ ಥರ್ಡ್, ಭಗವಾನ್ ಶ್ರೀರಾಮ ಏನ್ ಬಿಜೆಪಿ ಅವ್ರ ಮನೆ ಆಸ್ತಿನ? ಇದು ಕಾಂಗ್ರೆಸ್ ಸ್ಪಷ್ಟವಾಗಿ ಪ್ರಶ್ನೆಯನ್ನ ಕೇಳ್ತಾ ಇದೆ. ಅಪ್ ನೆಕ್ಸ್ಟ್ ನಾಲ್ಕನೇ, ನಾವು ಕೂಡ ರಾಮನನ್ನು ಪೂಜಿಸ್ತೇವೆ, ಸೀತೆಯನ್ನು ಪೂಜಿಸ್ತೇವೆ, ರಾಮ ನಮ್ಮ ಹೃದಯದ ಒಳಗಿದ್ದಾನೆ. ಇದು ಕಾಂಗ್ರೆಸ್ಸಿನ ವಾದ. ಅಂಡ್ ನೆಕ್ಸ್ಟ್ ನಾವು ಗಮನಿಸಬೇಕಾಗಿರೋದು ಕಾಂಗ್ರೆಸ್ನ ಐದನೇ ನಿಲುವು. ಇಲ್ಲಪ್ಪ, ಬಿಜೆಪಿಯವರು ಸುಖ ಸುಮ್ಮನೆ ರಾಮನನ್ನ ರಾಜಕೀಯವಾಗಿ ಬಳಸಿಕೊಳ್ಳುವ ಮೂಲಕ ಮತ್ತು ಬಳಸಿಕೊಳ್ಳುವ ಮೂಲಕ, ಇದು ಮೋದಿ ಸೆಂಟ್ರಿಕ್ ಪ್ರೋಗ್ರಾಮ್ ಮಾಡೋ ಮೂಲಕ ದೇಶದ ಜನರನ್ನ ಯಾಮಾರಿಸ್ತಾ ಬರ್ತಾ ಇದೆ. ಹೊರತುಪಡಿಸಿದ್ರೆ ಬಿಜೆಪಿಯವರಲ್ಲಿ ಭಕ್ತಿ ಭಾವಗಳ ಬಗ್ಗೆ ನಮಗೂ ಕೂಡ ಅನುಮಾನ ಇದೆ. ಲಿಸನ್ ಇನ್, ಬಹಳ ಜನ ಇದ್ರ ಬಗ್ಗೆ ಮಾತಾಡಿದ್ದಾರೆ ಕಾಂಗ್ರೆಸ್ನ ನಾಯಕರು. ನಿಮ್ಮ ಮುಂದೆ ಇವಾಗ ಆನ್ ವಿಸ್ತಾರ. ಗಾಂಧೀಜಿಯವರು ಹೇಳಿದಂತ ರಾಮಾಯಣದ ರಾಮನ್ನ, ದಶರಥನ ಮಗನ್ನ ಶ್ರೀರಾಮಚಂದ್ರನಲ್ಲ, ಬಿಜೆಪಿ ರಾಮನ್ನ. ಅಲ್ಲಪ್ಪ, ನಾವೆಲ್ಲರೂ ಜೈ ಶ್ರೀರಾಮ್ ಅಂತ ಹೇಳಿದ್ದೇವೆ. ಸಿದ್ದರಾಮಯ್ಯನವರು ಜೈ ಶ್ರೀರಾಮ್ ಅಂತ ಹೇಳಿದ. ಈಗ ನೀವು ಹೇಳದೇ ಇದ್ರೆ ನೀವು ಶ್ರೀರಾಮಂಗೆ ವಿರುದ್ಧ ಅಂತೀರಾ, ಹೇಳಿದ್ರೆ ನೀವು ಹೇಳ್ಬಿಟ್ಟಿದ್ದೀರಲ್ಲಪ್ಪ ಅಂತಾರೆ. ಅಂದ್ರೆ ಯಾವ್ದು ಸರಿ? ಇದು ಹೇಳಿದ್ ಸರಿನಾ, ಹೇಳದೇ ಇರೋದು ಸರಿನಾ? ನಾವೆಲ್ಲ ಶ್ರೀರಾಮನ ಭಕ್ತರೇ. ಒಂದಲ್ಲ ಒಂದ್ ರೀತಿಯಲ್ಲಿ ಶ್ರೀರಾಮನ ಆದರ್ಶಗಳನ್ನ ಪಾಲನೆ ಮಾಡಬೇಕು ಅಂತ ನಾವೆಲ್ಲ ಹೇಳೋರೆ. ನಮಗೆ ಯಾರು ಬೇಕಪ್ಪ ಅಂದ್ರೆ ದಶರಥ ರಾಮ ಬೇಕು, ನಮಗೆ ಮೋದಿ ರಾಮ ಬೇಕಾಗಿಲ್ಲ. ಏನು ಅವ್ರ ಮನೆ ಆಸ್ತಿನ ಶ್ರೀರಾಮ? ಯಾರ ಮನೆ ಆಸ್ತಿ ಅಲ್ಲ ರೀ. ನಾನು ಹೇಳಿದ್ದೆಲ್ಲ, ಸಿದ್ದರಾಮಯ್ಯನ ಹೆಸರಿನಲ್ಲಿ ರಾಮ ಇದ್ದಾನೆ, ಶಿವಕುಮಾರ್ ಹೆಸರಿನಲ್ಲಿ ಶಿವ ಇದ್ದಾನೆ, ಶಿವನ ಮಗನೂ ಇದ್ದಾನೆ ಕುಮಾರ. ಧಾರ್ಮಿಕ ದತ್ತಿ ಇಲಾಖೆನ ಮಾಡಿಬಿಟ್ಟು ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ದೇವಸ್ಥಾನಗಳಿಗೂ ಪೂಜೆ ಮಾಡಿ ನಾವು ಇವತ್ತು ಗೌರವನ್ನ ಅನ್ನ ಸಂತರ್ಪಣೆಯನ್ನ ಮಾಡಿದ್ದೇವೆ. ಇದು ಅವ್ರ ಕೈ ತಡ್ಕೊಳಕ್ ಆಗ್ತಾ ಇಲ್ಲ. ಅದಕ್ಕೆ ಆ ಹೊಟ್ಟೆ ಉರಿ. ಆದ್ರೆ ಬಿಜೆಪಿಯವರು ಧರ್ಮ ಇದ್ರೆ ಮಾತ್ರ ಅವ್ರಿಗೆ ರಾಜಕಾರಣ ನಡೀತೈತಿ. ಅವರಿಗೆ ಅಭಿವೃದ್ಧಿ ಬೇಕಾಗಿಲ್ಲ, ಬಡವರ ಬಗ್ಗೆ ಚಿಂತನೆಗಳು ಬೇಕಾಗಿಲ್ಲ. ಚುನಾವಣೆಗೆ ಬಂಧುಗಳಿಂದ ನೆನಪಾಗೋದು ರಾಮ. ಈಗ ಚುನಾವಣೆ ಬಂತು, ಈಗ ನೆನಪಾಗೋದು ಎರಡೇ. ನಾವು ದೇವಸ್ಥಾನಗಳಿಗೆ ಕಮ್ಮಿ ಹೋಗೋದು, ನೀವು ಕರೆದ್ರೆ, ನೀವು ಕರ್ಕೊಂಡು ಹೋದ್ರೆ ಹೋಗ್ತೀನಿ ಅಷ್ಟೇ. ನಂದಾಗ ನಾನು ನಾನು ಯಾವ ದೇವಸ್ಥಾನಕ್ಕೂ ಹೋಗಲ್ಲ. ನೀವೇನಾದ್ರೂ ಬಾರೋ ಪ್ರಿಯಾಂಕ್ ಹೋಗಿ ಬರೋಣ ಅಂದ್ರೆ ಒಬ್ಬ ಬರ್ತೀನಿ, ನನ್ಗೇನಿಲ್ಲ. ಕರ್ಸ್ಬಿಡ್ರಿ. ಎಲ್ಲ ನಮ್ಮ ಬಿಜೆಪಿ MLAs ಇದಾರಲ್ಲ, MP ಇದಾರ, ಎಷ್ಟು ಜನಕ್ಕೆ ರಾಮಾಯಣ ಓದಿದ್ರು ಪ್ರಾಮಾಣಿಕವಾಗಿ ಹೇಳಿ, ಎಷ್ಟು ಜನ? ಈ ಧಾರ್ಮಿಕ ಕಾರ್ಯದಲ್ಲಿ ಇವತ್ತು ರಾಜಕೀಯ ಸೇರಿಸ್ತಕ್ಕಂಥದ್ದು ರಾಮ ಯಾರದೇ ಒಬ್ಬ ಪಕ್ಷದ ಒಬ್ಬ ವ್ಯಕ್ತಿಯ ಸ್ವತ್ತಲ್ಲ, ಒಬ್ಬ ಆದರ್ಶ ಪುರುಷ ಅವರು. ಅದರಿಂದ ರಾಜಕಾರಣಕ್ಕೆ ಅದನ್ನ ಬಳಸ್ಕೊಳ್ತಕ್ಕಂಥದ್ದು ಎಲ್ಲಾ ಪಕ್ಷದವರು, ಎಲ್ಲಾ ಜಾತಿಯವರು ಇದ್ದಾರೆ. ಒಂದೇ ಜಾತಿಗೆ ಓಕೆ, ಇದು ಕಾಂಗ್ರೆಸ್ನವರ ವ್ಯೂ ಪಾಯಿಂಟ್. ಆದರೆ ನಮ್ಮ ವ್ಯೂ ಪಾಯಿಂಟ್ ಹಾಗೂ ಇಲ್ಲಿರುವ ವಕ್ತಾರರ ವ್ಯೂ ಪಾಯಿಂಟ್ ಏನು ಅನ್ನೋದು ಈ ಕ್ಷಣಕ್ಕೆ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಹೋಗ್ತೇನೆ. ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿ 4 ಜನ ಗೆಸ್ಟ್ಗಳು ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ಸಿನ ವಕ್ತಾರರು ಪ್ರಾಬಬಲಿ ಕೆಲವು ನಿಮಿಷಗಳಲ್ಲಿ ನಮ್ಮನ್ನ ಜಾಯಿನ್ ಆಗುವ ಸಾಧ್ಯತೆಯನ್ನ ಖಂಡಿತವಾಗ್ಲೂ ಕೂಡ ನಾನು ತಳ್ಳಿ ಹಾಕೋದಿಲ್ಲ. ಐ ಬಿಲೀವ್ ಕಾಂಗ್ರೆಸ್ಸಿನ ವಕ್ತಾರರು ಬರ್ತಾರೆ ಇನ್ ಅಬೌಟ್ ಅ ಫ್ಯೂ ಮಿನಿಟ್ಸ್ ಫ್ರಮ್ ನೌ. ಈಗ ಆಮ್ ಆದ್ಮಿ ಪಕ್ಷದ ವಕ್ತಾರರು ಸತೀಶ್ ನಮ್ಮೊಟ್ಟಿಗೆ ಜಾಯ್ನ್ ಆಗಿದ್ದಾರೆ, ಪ್ರದೀಪ್ ಜಾಯ್ನ್ ಆಗಿದ್ದಾರೆ JDS ನಿಂದ, ಹಾಗೆ ಹಿರಿಯ ಪತ್ರಕರ್ತರು, ಖ್ಯಾತ ಪತ್ರಕರ್ತರು BV ಶಿವಶಂಕರ್ ಚರ್ಚೆಯಲ್ಲಿ ಜಾಯ್ನ್ ಆಗಿದ್ದಾರೆ, ಹಾಗೆ ಬಿಜೆಪಿ ವಕ್ತಾರರಾಗಿರುವ ಚಂದ್ರಶೇಖರ್ ಚರ್ಚೆಯಲ್ಲಿ ಜಾಯ್ನ್ ಆಗಿದ್ದಾರೆ. ನಾನು ಇನ್ಫ್ಯಾಕ್ಟ್ ಮೊದಲ ಪ್ರಶ್ನೆ ಕಾಂಗ್ರೆಸ್ನವರಿಗೆ ಕೇಳಬೇಕಾಗಿತ್ತು, ಆದರೆ ಕಾಂಗ್ರೆಸ್ನವರು ಇಲ್ಲಿ ಇಲ್ಲವಾದ್ರಿಂದ ನಾನು ಪತ್ರಕರ್ತರ ಅನಾಲಿಸಿಸ್ ಏನು ಈ ಇಡೀ ವಿಚಾರದ ಬಗ್ಗೆ ಅಂತ ಶುರು ಮಾಡ್ಕೊಳ್ತಾ BV ಶಿವಶಂಕರ್ ಸರ್ಗೆ ಹೋಗ್ಬಿಡ್ತಾನೆ. ಸರ್, ಕಾಂಗ್ರೆಸ್ ಹೇಳುತ್ತೆ ನಮ್ಮ ರಾಮ ಬೇರೆ, ನಿಮ್ಮ ರಾಮ ಬೇರೆ. ಈ ರಾಮರ ನಡುವೆ ರಾಮ ಅಂತ ಎರಡೂ ರಾಜಕೀಯ ಪಾರ್ಟಿಗಳು ಇವತ್ತೊಂದು ಸ್ವಲ್ಪ ಗಲಾಟೆ ಶುರು ಹಚ್ಕೊಂಡಿದ್ದಾರೆ. ಹಾಗಾದ್ರೆ ಈ ಕ್ರಿಯೇಟ್ ಆಗಿರುವ ಸೀನ್ ನೀವು ಹೇಗೆ, ಯಾವ ರೀತಿ ಅನಲೈಸ್ ಮಾಡ್ತೀರಿ? ನಿಮ್ಮ ನಿಲುವು ಏನು, ನಿಮ್ಮ ಮಂಡನೆ ಏನು? ಪ್ಲೀಸ್ ಚಂದನ್, ಈಗ ಬಿಜೆಪಿಯವರು ಅವ್ರಿಗೊಬ್ಬ ರಾಮ ಇದ್ದಾನೆ ಅಥವಾ ಕಾಂಗ್ರೆಸ್ಗೆ ನಮಗೆ ಒಬ್ಬ ರಾಮ ಇದ್ದಾನೆ ಅಂತ ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ. ಓಕೆ, ಅಂದರೆ ಕಾಂಗ್ರೆಸ್ ರಾಮ ಬೇರೆ, ಬಿಜೆಪಿ ರಾಮ ಬೇರೆ ಅಂತ. ಆದರೆ ಜನಗಳ ರಾಮ ಯಾರು ಅಂತ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಕ್ವಶನ್ ಮಾಡ್ಕೊಂಡ್ರ ಅಂತ. ಅಂದರೆ ಜನಗಳು
ಯಾವ ರಾಮನನ್ನು ಇಟ್ಕೊಳ್ತಾರೋ ಕೊನೆಗೆ ಅವನೇ ರಾಮ Okay. ಅಲ್ವಾ? Okay. ಈಗ BJP ರಾಮ ಅಥವಾ ಕಾಂಗ್ರೆಸ್ ರಾಮ ಇಬ್ಬರು ರಾಜಕೀಯ ರಾಮಗಳೇ. ಕರೆಕ್ಟ್. ಹೌದಾ? ಕರೆಕ್ಟ್. ಇಲ್ಲಿ ರಾಮ ಅನ್ನೋದು ಇವತ್ತಿನ ಒಂದು ಸನ್ನಿವೇಶದಲ್ಲಿ ಭಾರತ ದೇಶದಲ್ಲಿ ಒಂದು ದೊಡ್ಡ ಪೊಲಿಟಿಕಲ್ ಕಾಯಿನೇಜ್ ಆಗಿಬಿಟ್ಟಿದೆ. ಆ ಪೊಲಿಟಿಕಲ್ ರಾಮನ ಹೆಸರನ್ನು ಪೊಲಿಟಿಕಲ್ ಕಾಯಿನೇಜ್ ಆಗೋ ಹಾಗೆ ಮಾಡಿದ್ದೇನೆ ಮೂಲ ಕಾಂಗ್ರೆಸ್. ಓಕೆ. ಅದರಲ್ಲೂ ಕೂಡ ಗಾಂಧೀಜಿಯವರು. ಓಕೆ. ಗಾಂಧೀಜಿಯವರು ರಾಮರಾಜ್ಯದ ಕಲ್ಪನೆ, ರಾಮನ ಆದರ್ಶ, ಆಮೇಲೆ ರಾಮನನ್ನು ಮರ್ಯಾದಾ ಪುರುಷೋತ್ತಮ ಅಂತ ಕರೆದಿದ್ದೇ ಗಾಂಧೀಜಿ. ಓಕೆ. ಆಮೇಲೆ ಅವರು ಹೇ ರಾಮ್ ಅಂತ ಕೊನೆಗೆ ಅವರು ಕೊನೆ ಕಾಲದಲ್ಲೂ ಕೂಡ ಸಾಯೋಕ್ಕೆ ಮುಂಚೆ ಹೇ ರಾಮ್ ಅಂತ ಹೇಳಿದ್ರು ಅನ್ನೋದು ಎಲ್ರಿಗೂ ಗೊತ್ತಿದೆ. ಅದು ರೈಟ್. ಅದು ಏನಂದ್ರೆ ರಾಮ ಅಂತ ಗಾಂಧೀಜಿ ಹೇಳ್ತಾ ಇದ್ದಿದ್ದೇನಂತಂದರೆ ರಾಮರಾಜ್ಯ ಅಂತಂದರೆ ಅದು ಇವತ್ತಿನ ಏನು ಸೆಕ್ಯುಲರ್ ಅಂತ ಏನು ಹೇಳ್ತಾರೆ, ಸೆಕ್ಯುಲರ್ ಏನು ರೆಜಿಮ್ ಅಂತ ಏನು ಹೇಳ್ತಾರೆ, ಅದು ಐಡಿಯಲ್ ರೆಜಿಮ್ ಅಂತ ಅವ್ರು ಹೇಳೋದು. ಅಲ್ಲಿ ಎಲ್ಲರೂ ಈಕ್ವಲ್ಲು, ಓಕೆ, ಎಲ್ರಿಗೂ ಸಮಾನವಾದಂಥ ಅವಕಾಶ, ಯಾರು ಮೇಲಿಲ್ಲ ಯಾರೂ ಕೇಳಿಲ್ಲ. ಒಂದು ಹಸು ಬಂದು ಗಂಟೆ ಹೊಡೆದ್ರು ಕೂಡ ರಾಮ ಬಂದು ರಾಜ ಅವನ ಸ್ವತಃ ಬಂದು ಅದರ ಒಂದು ಅಳಲನ್ನು ಕೇಳಿ ನ್ಯಾಯ ಕೊಡ್ತಾ ಇದ್ದ. ಒಬ್ಬ ಇದು ಅಂದರೆ ಪ್ರಜೆಯ ಏನು ಪ್ರಜೆಗಳ ಒಂದು ಇದಿರುತ್ತಲ್ಲ ಅಭಿಪ್ರಾಯ, ಪ್ರಜಾಭಿಪ್ರಾಯ, ಒಬ್ಬ ಅಗಸ ಕೂಡ ಒಂದು ಮಾತು ತನ್ನ ಬಗ್ಗೆ ಹೇಳಿದ್ರು ಕೂಡ ವೈಯಕ್ತಿಕವಾದಂಥ ಜೀವನ ಡಿಸ್ಟರ್ಬ್ ಆದರೂ ಕೂಡ ಅದಕ್ಕೆ ನಮ್ಮ ಮನ್ನಣೆ ಕೊಡುವಂಥವನು. ಈ ಥರದ್ದೆಲ್ಲ ಸಾಕಷ್ಟು ಇದಿರುತ್ತೆ. ಅದನ್ನು ಇದು ಗಾಂಧೀಜಿಯವರು ಹೇಳ್ತಾ ಇದ್ದಿದ್ದು. ಅದಕ್ಕೋಸ್ಕರನೇ ಅವರು ಇವಾಗ ಜನಗಣಮನ ಅನ್ನೋದು ನಮ್ಮ ನ್ಯಾಷನಲ್ ಅಂತಮ್. ಅದಕ್ಕೆ ಮುಂಚೆ ಇದು ಒಂದೇ ಮಾತ್ರ ಮಿತ್ತಲ್ಲ, ಅದಕ್ಕೂ ಮುಂಚೆ ಏನಂದರೆ ನಿಜವಾದಂತಹ ಒಂದು ನ್ಯಾಷನಲ್ ಆ್ಯಂಥಮ್ ಅಂತ ಆಗಿದ್ದು ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್ ಅಂತ. ಅವರು ಈಗ ತಿಲಕ್ ಅವರು ಹೇಗೆ ಗಣೇಶೋತ್ಸವವನ್ನು ಒಂದು ರಾಷ್ಟ್ರೀಯ ಸಂಘಟನೆಗೆ ಉಪಯೋಗಿಸಿದ್ರು, ಗಾಂಧೀಜಿಯವರು ಪ್ರತಿನಿತ್ಯದ ಸಂಜೆಯ ಪ್ರಾರ್ಥನಾ ಸಭೆಗಳನ್ನು ಆ ಥರ ಉಪಯೋಗಿಸ್ತಾ ಇದ್ರು. ಅದಕ್ಕೆ ಆ ಪ್ರಾರ್ಥನಾ ಸಭೆಗೆ ಇದೊಂದು ವೈಷ್ಣವ ಜನತೋ, ಅದಕ್ಕೂ ಮುಂಚೆ ಇದು ರಘುಪತಿ ರಾಘವ ರಾಜಾರಾಮ್. ಕಾಂಗ್ರೆಸ್ ಅವರು ಹೇಳ್ತಾ ಇರೋದು ಈ ರಾಮ. ಆದರೆ BJPಯ ರಾಮ ನಿನ್ನೆ ಏನಾಯಿತು, ಇವರು ಇದನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರಲ್ಲ, ಆವಾಗ ಈ ರಘುಪತಿ ರಾಘವ ರಾಜಾರಾಮ್ ಹಾಡಿಸಿದ್ರು. ಅದರಲ್ಲೂ ಒಂದು ಭಾಳ ಇಂಪಾರ್ಟೆಂಟ್ ಆದಂಥ ಒಂದು ಲೈನ್ ಮಿಸ್ ಆಗಿತ್ತು, ನೀವು ಗಮನಿಸಿರಬಹುದು. ಏನಂದರೆ ರಘುಪತಿ ರಾಘವ ರಾಜಾರಾಮ್ ಏನೋ ಈಶ್ವರ ಅಲ್ಲ ತೇರೋ ನಾಮ್ ಹಾಡಿಸ್ಲಿಲ್ಲ. ಅಂದ್ರೆ ರಘುಪತಿ ರಾಘವ ರಾಜಾರಾಮ್ ಆಮೇಲೆ ಪತಿತ ಪಾವನ ಸೀತಾರಾಮ್ ಅದಿತ್ತು. ಈಶ್ವರ ಅಲ್ಲ ತೇರೋ ನಾಮ್ ಅಂತ. ಅಂದ್ರೆ ಈಶ್ವರ ಮತ್ತು ಅಲ್ಲ ಅಂದ್ರೆ ಹಿಂದೂಗಳ ದೇವರು ಮುಸ್ಲಿಮರ ದೇವರು ಎರಡು ಒಂದೇ ಅನ್ನುವಂತ ಒಂದು ಸಂದೇಶ ಅದರಲ್ಲಿದೆ, ಆ ರಾಮನಲ್ಲಿದೆ. ಅಯೋಧ್ಯೆಯಲ್ಲಿ ಅದಿಲ್ಲ ಅಂತ ಒಂದು, ಅಂದ್ರೆ ಕಾಂಗ್ರೆಸ್ನವ್ರು ಅದನ್ನ ಹೇಳೋದು. ಆದರೆ ಕಾಂಗ್ರೆಸ್ನ ನಾವು ಇಷ್ಟು ಈಸಿಯಾಗಿ ಅಬ್ಸಾರ್ವ್ ಮಾಡಕ್ ಆಗಲ್ಲ. ಯಾಕೆ ಅಂದ್ರೆ ಕಾಂಗ್ರೆಸ್ನವರು ಕೂಡ ಇಲ್ಲಿ ಪಾಲಿಟಿಕ್ಸ್ ಮಾಡಕ್ ಬಂದು ಅವರೇ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಫಸ್ಟ್ ಏನ್ ಮಾಡಿದ್ರು, ಇದನ್ನಂತಂದ್ರೆ ಇದು ಅಯೋಧ್ಯೆ ಅನ್ನೋದೇ ಒಂದು ರೀತಿಯಲ್ಲಿ ಇದು ಡಿವಿಸಿವ್ ಪಾಲಿಟಿಕ್ಸ್ನ ಒಂದು ಸಿಂಬಲ್ ಅಂತ ಹೇಳ್ತಾ ಬಂದು ಕೊನೆಗೆ ಕಾಂಗ್ರೆಸ್ನ ಕರ್ನಾಟಕದ ಏನು ಸರ್ವೋಚ್ಚ ನ್ಯಾಯ ಇದು ನಾಯಕರಾದಂಥ ಸಿದ್ದರಾಮಯ್ಯ ಈ ಎಂಡೆಡ್ ಅಪ್ ಚಾಂಟಿಂಗ್ ಜೈ ಶ್ರೀರಾಮ್. ಜೈ ಶ್ರೀರಾಮ್ ಬಂದು BJPಯ ಒಂದು ಇದು ಇವಾಗ ಸಿದ್ದರಾಮಯ್ಯ ಅವರು ಎಲ್ಲ ಹೇಳ್ತಾ ಬಂದು ನನ್ನ ಹೆಸರಲ್ಲಿ ರಾಮ ಇದ್ದಾನೆ, ನಾವು ರಾಮ 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 ಅಂತ ಅಂದ್ಕೊಂಡು ಜೈ ಶ್ರೀರಾಮ್ ಅಂತ ತಾನೂ ಘೋಷಣೆ ಮಾಡಿದ್ದಲ್ಲದೆ ಜನಗಳಿಗೆ ನೀವು ಹೇಳ್ರಿ ಅಂತ ಹೇಳೋದು ಎಲ್ಲಿ ಈಸ್ ಜಸ್ಟ್ ಸ್ಟಾಪ್ಡ್ ಶಾರ್ಟ್ ಆಫ್ ಕಾಲಿಂಗ್ ಅಪಾನ್ ಪೀಪಲ್ ಟು ವೋಟ್ ಫಾರ್ BJP. ಅಂದರೆ ಅವರು ಏನು ಹೇಳಲಿಲ್ಲ ಅಂದರೆ ಎಲ್ಲವೂ ಸರಿ ಆಯಿತು, BJP ವೋಟ್ ಹಾಕ್ರಿ ಅಂತ ಹೇಳಬೇಕಷ್ಟೇ ಬಾಕಿ ಇದೆ. ರೈಟ್. ಸೊ ಇದು ಕಾಂಗ್ರೆಸ್ ಸಿಕ್ಕಾಕೊಂಡ್ರು ಗೊಂದಲ. ಅಂದ್ರೆ ಕಾಂಗ್ರೆಸ್ ಸಿಕ್ಕಾಕೊಂಡಿರುವಂಥ ಒಂದು ಟ್ರ್ಯಾಪ್ ಕಾಣಿಸೋದು. ಆದರೆ ಇವರಿಗಿಂತ ಇವರು DK ಶಿವಕುಮಾರ್ ಸ್ವಲ್ಪ ಬೆಟರ್ ಇದ್ರು. ಅವ್ರೇನು ಹೇಳ್ತಾರೆ ಅಂದರೆ, ಇವರು ಸಿದ್ದರಾಮಯ್ಯ ಕೊನೆಗೆ ಜೈ ಶ್ರೀರಾಮ್ ಅಂತ ಚಾಂಟ್ ಮಾಡಿಬಿಟ್ರೆ DK ಶಿವಕುಮಾರ್ ಏನು ಹೇಳ್ತಾರೆ ಗಮನಿಸಿ. ಅವ್ರೇನು ಹೇಳ್ತಾರೆ ನೋಡ್ರಿ, ರಾಮರಾಜ್ಯದ ಕಲ್ಪನೆ ನಮ್ಮದು. ಇದು ಮಹಾತ್ಮ ಗಾಂಧಿ ರಾಮರಾಜ್ಯದ ಕಲ್ಪನೆಯನ್ನು ಕೊಟ್ಟರು. ಆ ರಾಮರಾಜ್ಯದ ಪರಿಕಲ್ಪನೆಯನ್ನು ನಾವು ಹೇಗೆ ಸಾಕಾರಗೊಳಿಸ್ತಾ ಇದ್ದೀವಿ? ಗ್ಯಾರಂಟಿ ಸ್ಕೀಮ್ಸ್ ಮೂಲಕ. ಅಂದರೆ ಅಲ್ಲಿ ಜನಗಳಿಗೆ ಒಂದು ಸರ್ಕಾರದ ಒಂದು ವೆಲ್ತ್ ಅನ್ನೋದೇನಿದೆ ರೀಡಿಸ್ಟ್ರಿಬ್ಯೂಷನ್ ಮೂಲಕ ಮಾಡ್ತಾ ಇದ್ದೀವಿ ಅಂತ ಹೇಳಿ ಸ್ವಲ್ಪ ಬಚಾವಾದ್ರು. ಅಂದರೆ ದಟ್ ಈಸ್ ಫ್ರಮ್ ಕಾಂಗ್ರೆಸ್ ವ್ಯೂ ಪಾಯಿಂಟ್ ಅದು ಸ್ವಲ್ಪ ಪೊಲಿಟಿಕಲಿ ವಯಬಲ್ ಸ್ಟೇಟ್ಮೆಂಟ್. ಸಿದ್ದರಾಮಯ್ಯ ಅವರು ಸ್ವಲ್ಪ ಪೆಥೆಟಿಕಲಿ ಸ್ವಲ್ಪ ಫೇಲ್ ಆದರು ಅಂತ ನಾನು ಹೇಳಬೇಕಾಗುತ್ತೆ. ರೈಟ್. ಇದರ ಜೊತೆಗೆ ಬಹಳ ಮುಖ್ಯವಾಗಿ ನಾನು ಕಾಂಗ್ರೆಸ್ಸಿನವರನ್ನ ನಿಮ್ಮ ರಾಮ ಯಾರು ಅಂತ ಪ್ರಶ್ನೆಯನ್ನ ಆಕ್ಚುಲಿ ಕೇಳಬೇಕಾಗಿದೆ. ಈಗ BB ಶಿವಶಂಕರ್ ಅವರು ಒಬ್ಬ ಪತ್ರಕರ್ತರಾಗಿ ಅವರ ಅನಾಲಿಸಿಸ್ ಅನ್ನ ನಮ್ಮ ಮುಂದೆ ಮಂಡಿಸುವ ಅತ್ಯಂತ ಪ್ರಾಮಾಣಿಕ ಕೆಲಸವನ್ನು ಮಾಡಿದ್ದಾರೆ. ಬಟ್ ಐ ವುಡ್ ನೀಡ್ ಸಂಬಡಿ ಫ್ರಮ್ ಕಾಂಗ್ರೆಸ್ನವರು ಹೇಳಬೇಕು,
ಅವರು ಪೂಜಿಸುವ, ಅವರು ಹೇಳಿದ ರಾಮ, ಮಹಾತ್ಮ ಗಾಂಧೀಜಿಯವರ ರಾಮ, ಅವರ ಪ್ರಕಾರ ಅವರ ನಿಲುವು ಏನು ಅಂತ. ಆದರೆ ಬಹಳ ಮುಖ್ಯವಾಗಿ ಇದೇ ರಾಹುಲ್ ಗಾಂಧಿ ಅವರಿಗೆ ಮತ್ತು ಸೋನಿಯಾ ಗಾಂಧಿ ಅವರಿಗೆ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಹಾಗೂ ಇನ್ನಿತರರಿಗೆ ಈ ಇನ್ವಿಟೇಷನ್ ಕೊಡುವುದಕ್ಕೆ ಹೋದಾಗ ಅವರು ಅದನ್ನ ನಿರಾಕರಿಸಿ ಒಂದು ಪತ್ರ ಬರೀತಾರೆ. ನಾವು ಗಾಂಧೀಜಿಯವರು ನಂಬಿದಂಥ ರಾಮನನ್ನ ಮಾತ್ರ ನಂಬ್ತೇವೆ, ನಿಮ್ಮ ರಾಮನನ್ನ ನಾವು ನಂಬೋದಿಲ್ಲ ಅಂತ. ಆದರೆ ಒಂದು ಬಹಳ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನು ಅಂತಂದ್ರೆ, ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಈಸ್ ಅಯೋಧ್ಯೆ ರಾಮನ ಜನ್ಮಭೂಮಿ ಸ್ಥಾನ. ಆ ಕಾರಣಕ್ಕಾಗಿ ಅಲ್ಲಿ ರಾಮಲಲ್ಲಾನ ಮೂರ್ತಿಯನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗಿದೆ. ಇವ್ರು ನಂಬ್ತಾರೋ ಬಿಡ್ತಾರೋ, ಆದರೆ ಸಹಸ್ರ 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 ಕೋಟ್ಯಾನು ಸಂಖ್ಯೆಯಲ್ಲಿ ಇವತ್ತು ಗಮನಿಸಿದ ಹಾಗೆ ನಾವು ಲಕ್ಷ ಲಕ್ಷ ಜನ ಅಯೋಧ್ಯೆಗೆ ಭೇಟಿ ಕೊಟ್ಟು ಆ ರಾಮನನ್ನ ನೋಡಿ ರಾಮನನ್ನ ಕಣ್ತುಂಬಿಕೊಳ್ಳುವ ಸಲುವಾಗಿ ಇವತ್ತು ಪೂಜೆ ಮಾಡುವುದಕ್ಕೆ ಅಥವಾ ಕಣ್ತುಂಬಿಕೊಳ್ಳುವುದಕ್ಕೆ ಹೊರಟಿದ್ರು. ಆದರೆ ಅಷ್ಟೊಂದು ಜನ ಬಂದ್ರು ಅನ್ನೋ ಕಾರಣಕ್ಕಾಗಿ ಇನ್ಫ್ಯಾಕ್ಟ್ ಹಲವು ಗಂಟೆಗಳ ಕಾಲ ದರ್ಶನವನ್ನೇ ಸ್ಟಾಪ್ ಮಾಡಬೇಕಾಯ್ತು. ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಬಿ ಶಿವಶಂಕರ್ ಅವರು ಕೇಳಿದ್ದು, ನೀವು ಯಾವ ರಾಮನನ್ನ ಕಂಡುಕೊಂಡಿದ್ದೀರೋ ಕಾಂಗ್ರೆಸ್ನವರು ಮತ್ತೊಬ್ರು ಮಗದೊಬ್ರು ಬೇಡ, ಆದರೆ ಜನ ಸ್ವೀಕರಿಸುವ ರಾಮ ಯಾವುದು ಅಂತ. ಇವರು ಬಹುಶಃ ಐಡಿಯಾಲಜಿಕಲಿ ರಾಮನ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಆದರೆ ಜನ ರಿಲಿಜಿಯಸ್ಲಿ ಮತ್ತು ಹಿಸ್ಟಾರಿಕಲಿ ಮತ್ತು ಪ್ರೀತಿ ಪಾತ್ರವಾಗಿ ಅಯೋಧ್ಯೆಯ ರಾಮನನ್ನ ಹೃದಯದಲ್ಲಿ ಇರಿಸ್ಕೊಂಡಿರೋದು ನಮಗೆ ನಿನ್ನೆಯಿಂದ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನಂಬರ್ ಒನ್. ಎರಡನೇದು, ಬಿಫೋರ್ ಐ ಗೋ ಫಾರ್ ಎ ವೆರಿ ಸ್ಮಾಲ್ ಬ್ರೇಕ್, ಇವರು ಮಹಾತ್ಮ ಗಾಂಧೀಜಿಯವರ ರಾಮನನ್ನ ನಂಬ್ತೀವಿ ಅಂತ ಹೇಳಿದಂಥ ಕಾಂಗ್ರೆಸ್ಸಿನವರು ಮಹಾತ್ಮ ಗಾಂಧೀಜಿಯವರ ಯಾವ ಆದರ್ಶವನ್ನ ಪಾಲಿಸಿ ಆಡಳಿತವನ್ನ ನಡೆಸಿದ್ದಾರೆ, ಆಡಳಿತವನ್ನ ಕೊಟ್ಟಿದ್ದಾರೆ ಅಥವಾ ಆಡಳಿತವನ್ನ ಕೊಟ್ಟಿಲ್ಲ. ನಾನು ಬಿಜೆಪಿಯವರಿಗೂ ಪ್ರಶ್ನೆ ಕೇಳ್ತೀನಿ ಬ್ರೇಕ್ ಆದ್ಮೇಲೆ, ಹಾಗಾದ್ರೆ ಈಗ ಪ್ರತಿಷ್ಠಾಪಿಸಿರುವುದು ನಿಮ್ಮ ರಾಮನಾದ್ರೆ, ಕಾಂಗ್ರೆಸ್ನವರ ರಾಮ ಬೇರೆ ಅಂತಾದ್ರೆ ಜನರ ರಾಮ ಯಾರು ಅಂತ ನಿಮ್ಮ ಹತ್ರ ಉತ್ತರ ಇದೆಯಾ? ಅಥವಾ ಇದೇನಾದ್ರೂ ಹಿಪಾಕ್ರಸಿಯಾ? ಇದೇನಾದ್ರೂ ಕಾಂಟ್ರಡಿಕ್ಟರಿಯಾ? ಇದೊಂದು ನೇರವಾದಂಥ ಪ್ರಶ್ನೆ ಇದೆ. ನಿನ್ನೆ ಮಾನ್ಯ ಪ್ರಧಾನಮಂತ್ರಿಗಳು ಭಾಷಣ ಮಾಡುವಂಥ ಸಂದರ್ಭದಲ್ಲಿ ದೇವ್ ಸೇ ದೇಶ್ ತಕ್, ರಾಮ್ ಸೇ ರಾಷ್ಟ್ರ ತಕ್ ಅಂತ ಒಂದು ಮಾತನ್ನು ಬಳಸಿದ್ರು. ಬಹಳ ಇಂಪ್ಯಾಕ್ಟ್ಫುಲ್ ಆದಂಥ ಮಾತುಗಳು, ಬಹಳ ಪವರ್ಫುಲ್ ಆದಂಥ ಮಾತುಗಳು. ಇದು ಮುಂದಿನ ಬದಲಾವಣೆಯ, ಮುಂದಿನ ಡೆವಲಪ್ಮೆಂಟ್ನ ಮುನ್ನುಡಿ ಅನ್ನುವ ರೀತಿಯಲ್ಲಿ. ಹಾಗೂ ರಾಮ ಇನ್ನು ಮುಂದೆ ಟೆಂಟ್ನಲ್ಲಿ ಇರೋದಿಲ್ಲ, ರಾಮ ಭವ್ಯವಾದಂಥ ಮಂದಿರದಲ್ಲಿ ಆ ಪುಟ್ಟ ಕೂಸು, 5 ವರ್ಷದ ಮಗು ರಾಮ ಕೂಸು ಇರತ್ತೆ ಅನ್ನುವ ರೀತಿಯಲ್ಲಿ ಬಹಳ ಭಾವುಕರಾಗಿ ತಮ್ಮ ನುಡಿಗಳನ್ನು, ತಮ್ಮ ಮಾತುಗಳನ್ನು ಹೇಳಿದರು. ಇನ್ಫ್ಯಾಕ್ಟ್ ಮಹಾತ್ಮ ಗಾಂಧೀಜಿಯವರು ಸ್ಮರಿಸಿದ, ನೆನೆಸಿದ, ಪಾಲಿಸಿದ ರಾಮ ಅಂತ ಕಾಂಗ್ರೆಸ್ ಹೇಳ್ತಾ ಇದೆಯಲ್ಲ, ನನಗೆ ಕಾಂಗ್ರೆಸ್ನವರು ಬಹುಶಃ ಇನ್ನೊಂದು 5 ನಿಮಿಷದಲ್ಲಿ ಸಂಪರ್ಕಕ್ಕೆ ಸಿಗ್ತಾರೆ. ಅವರನ್ನು ನಾನು ಕೇಳಬೇಕಾಗಿರುವಂಥ ಒಂದು ಪ್ರಶ್ನೆ ಏನು ಅಂತಂದ್ರೆ, ಹಾಗಾದ್ರೆ ತಾವು ತಮ್ಮ ರಾಮನಿಗೂ ಬಿಜೆಪಿಯ ರಾಮನಿಗೂ ಹೇಗೆ ಡಿಫ್ರೆನ್ಶಿಯೇಟ್ ಮಾಡ್ತೀರಿ ಅಂತ ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳಬೇಕು. ಬಿಜೆಪಿಯವರಿಗೂ ಅದೇ ಪ್ರಶ್ನೆಯನ್ನು ಕೇಳಬೇಕು ನಾನು. ಚಂದ್ರಶೇಖರ್, ತಾವು ಬಿಜೆಪಿಯ ಭಕ್ತರಾಗಿದ್ದೀರಿ, ಹಾಗಾದರೆ ಅಯೋಧ್ಯೆಯಲ್ಲಿರುವುದು ಕಾಂಗ್ರೆಸ್ನ ರಾಮನಲ್ಲವಾ, ಭಕ್ತರ ರಾಮನಲ್ಲವಾ, ನಿಮ್ಮ ರಾಮನ? ಕಾಂಗ್ರೆಸ್ನವರ ಈ ವಾದಕ್ಕೆ ನಿಮ್ಮ ಉತ್ತರ ಏನು? ಜಗತ್ತಲ್ಲಿರ್ತಕ್ಕಂಥದ್ದು ಒಬ್ಬನೇ ರಾಮ. ಅಯೋಧ್ಯದಲ್ಲಿ ಜನಿಸಿದ ಅಯೋಧ್ಯಾಪತಿ ಶ್ರೀರಾಮಚಂದ್ರನೇ ಜಗತ್ತಲ್ಲಿರ್ತಕ್ಕಂತಹ ಒಂದೇ ಒಂದು ರಾಮ. ಕಾಂಗ್ರೆಸ್ನವ್ರಿಗೆ ಅವ್ರು ಫೇಕುಗಳು ಅಂತಾರೆ, ಅವ್ರು ಎಲ್ಲದರಲ್ಲೂ ಎರಡೆರಡು ಕಾಣಿಸುತ್ತೆ. ನೆಹರು ಹೋಟೆಲ್ ಹುಟ್ಟಿದ್ರು, ಕುಟುಂಬದ ಯಾರು ಇಟ್ಕೋಬೇಕು ಅಂತೇಳಿ ನೆಹರೂದು ಇಟ್ಕೊಳ್ಳಿಲ್ಲ, ಗಾಂಧಿದು ಇಟ್ಕೊಂಡ್ರು, ಅದಕ್ಕೆ ಫೇಕುಗಳು. ಅವ್ರಿಗೆಲ್ಲದರಲ್ಲೂ ಅವ್ರಿಗೆ ಭಾರತ ಮಾತೆ ಬೇಕಾ, ಇಟಲಿ ಮಾತೆ ಬೇಕಾ, ಅದರಲ್ಲೂ ಮತ್ತೆ ಕನ್ಫ್ಯೂಷನು. ನೋಡಿ, ಶಿವಶಂಕರ್ ಅವರು ಮಾತಾಡ್ತಾ ಒಂದು ವಿಚಾರ ಹೇಳಿದ್ರು, ರಘುಪತಿ ರಾಘವ ರಾಜಾರಾಮ್ ಹಾಡ್ಬೇಕಾದ್ರೆ 2 ಸಾಲನ್ನ ಬದಲಾವಣೆ ಮಾಡಿದ್ರು ಅಂತೇಳಿ. ರಘುಪತಿ ರಾಘವ ರಾಜಾರಾಮ್ ಅಂತಕ್ಕಂಥದ್ದು ಶ್ರೀರಾಮನ ಸ್ಮರಣೆ. ಗಾಂಧೀಜಿಯವರು ಹಾಡಬೇಕಾದ್ರೂ ಅದು ನಮ್ಮ ದೇಶಕ್ಕೆ ಬಂದಾಗ್ಲೂ ರಘುಪತಿ ರಾಘವ ರಾಮನ ಸ್ಮರಣೆಯಾಗೇ ಇತ್ತು. ಈ ಫೇಕು ಕಾಂಗ್ರೆಸ್ ಅವರು ಅದರಲ್ಲೂ ತಗೊಂಬಂದು ಅಲ್ಲನ ತುರ್ಕಿದ್ರು, ಈಶ್ವರನ ತುರ್ಕಿದ್ರು. ಈ ಧೈರ್ಯ ಅವ್ರಿಗೆ, ಅದೇ ಆಜಾನ್ ಒಳಗಡೆಗೆ ರಾಮನ್ ತುರ್ಕೋಷ್ಟು ಧೈರ್ಯ ಬರಲಿಲ್ಲ ಇವ್ರಿಗೆ. ಯಾಕೆ ಅಂತ ಹೇಳಿದ್ರೆ ಆವತ್ತಿಂದಲೂ ಇವರು ಆ ಫೇಕು ನೆರೇಟಿವ್ನ ಸೃಷ್ಟಿ ಮಾಡಬೇಕಾಗಿತ್ತು. ನೋಡಿ, ಹಿಂದೂ ಧರ್ಮದಲ್ಲಿ ಒಂದು ದೇವಸ್ಥಾನ ಅಂತ ಹೇಳಿದ್ರೆ ಒಂದು ಶಕ್ತಿ ಇರ್ತಕ್ಕಂಥ ಸ್ಥಳ, ಶಕ್ತಿ ಸ್ಥಳ.
ಈ ಮಸ್ಜಿದ್ ಆಗಲಿ ಅಥವಾ ಚರ್ಚ್ ಆಗಲಿ ಇಟ್ಸ್ ಎ ಪ್ಲೇಸ್ ಆಫ್ ಕಾಂಗ್ರಿಗೇಷನ್, ಸಭೆ ಸೇರ್ತಕ್ಕಂಥ ಜಾಗಗಳು. ಆದರೆ ನಮ್ಮದಲ್ಲಿ ಸಭೆ ಸೇರ್ತಕ್ಕಂಥ ಸ್ಥಳ ಅಲ್ಲ. ಆ ಸ್ಥಳಕ್ಕೆ ಒಂದು ಮಹಾತ್ಮೆ ಇರುತ್ತೆ, ಸ್ಥಳ ಮಹಾತ್ಮೆ ಅಂತ ಇರುತ್ತೆ. ಆ ಸ್ಥಳ ಮಹಾತ್ಮೆಗೆ ಪಂಚಭೂತಗಳು ಮೇಳೈಸ್ತವೆ. ಅದಾದ ಮೇಲೆ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ. ಇಷ್ಟೆಲ್ಲ ಸೇರಿದ ಮೇಲೆನೆ ಆ ಮೂರ್ತಿಗೆ ದೈವತ್ವ ಬರುತ್ತೆ. ಓಕೆ, ಆ ಒಂದು ಶಕ್ತಿ ಇರ್ತಕ್ಕಂಥ ಸ್ಥಳ ಏನು ರಾಮ ಹುಟ್ಟಿರ್ತಕ್ಕಂಥ ಸ್ಥಳ ಅಯೋಧ್ಯ. ಓಕೆ, ಯಾವ ನೋಡಿ ಬಿಜೆಪಿ ರಾಮ ಅಂತ ಹೇಳ್ತಾರಲ್ಲ, ಈಗ ಸ್ವಾತಂತ್ರ್ಯ ಹೋರಾಟದೊಳಗಡೆಗೆ ಸ್ವಾತಂತ್ರ್ಯ ಹೋರಾಟ ಎಲ್ಲ ಮಾಡಿದ್ರು, ಆದರೆ ಅದನ್ನು ಜನರಕ್ಕೆ ತಗೊಂಡೋಗಿದ್ದು ಗಾಂಧೀಜಿಯವರು. ಕಾಂಗ್ರೆಸ್ ಅವರು ಏನು ಹೇಳಕ್ಕೆ ಶುರು ಮಾಡಿದ್ರು, ನಾವು ಸ್ವಾತಂತ್ರ್ಯ ತಂದುಕೊಟ್ಟವರು ಅಂತೇಳಿ. ನಾವೇನಾದ್ರು ಅವ್ರು ಹೇಳ್ತಾರಪ್ಪ ಸ್ವಾತಂತ್ರ್ಯ ತಂದುಕೊಟ್ಟವ್ರು ಅಂತ ಅವ್ರು ಹೇಳ್ತಾರೆ, ನಾವು ಸ್ವಾತಂತ್ರ್ಯ ದಿನಾಚರಣೆ ಹೋಗಲ್ಲ ಅಂತ ನಾವು ಹೇಳ್ತೀವ? ಓಕೆ, ನಮ್ದೇ ಸ್ವಾತಂತ್ರ್ಯ ರೀ, ದೇಶ ನೀವೇನ್ ಬೇಕಾದ್ರೂ ಹೇಳ್ಕೊಳ್ಳಿ. ಹಾಗೇನೆ ನೂರಾರು ವರ್ಷಗಳಿಂದನೂ ಹೋರಾಟ ನಡೀತಲೇ ಇತ್ತು ರಾಮ ಜನ್ಮಭೂಮಿಗೆ. ಆದ್ರೆ ಅದಕ್ಕೊಂದು ಜನರ ಒಂದು ಇದನ್ನ ಫೋರ್ಸ್ ಕೊಟ್ಟಿದ್ದು, ಸೋಷಿಯಲ್ ಮೂವ್ಮೆಂಟ್ ಮಾಡಿದ್ದು ಅದು ವಿಶ್ವ ಹಿಂದೂ ಪರಿಷತ್ತು, ಸಂಘ ಪರಿವಾರ. ಬಿಜೆಪಿ ಸಂಸ್ಕೃತಿಯ ಜೊತೆ ನಿಂತ್ಕೊಂತು. ಅದಕ್ಕೋಸ್ಕರ ನೀವೇನ್ ಬೇಕಾದ್ರೂ ಹೇಳ್ರಪ್ಪ, ನೀವು ಯಾರೋ ರಾಮನ್ ಅಂತ ಹೇಳಿ. ರಾಮ ಮತ್ತೆ ಜಗತ್ತಿಗೆ ಒಬ್ಬನೇ ಇರ್ತಕ್ಕಂಥದ್ದು. ನಿಮಗೆ ಅಂತ ಕ್ರೆಡಿಟ್ ತಗೋಬೇಕು ಅಂತ ಹೇಳಿದ್ರೆ ಸೋಮನಾಥವನ್ನು ಉದ್ಘಾಟನೆ ಮಾಡ್ತಕ್ಕಂಥ ಕ್ರೆಡಿಟ್ ನಿಮಗೆ ಬಂದಿತ್ತು ತಾನೇ ನೆಹರು ಅವರೇ. ಏನ್ ಮಾಡಿದ್ರಿ ನೀವು? ಅದನ್ನು ಹೋಗಲಿಲ್ಲ, ಹೋಗದೇ ಇರೋದಲ್ಲ, ರಾಷ್ಟ್ರಪತಿಯವರೆಗೂ ಹೋಗಬೇಡಿ ಅಂತ ಹೇಳಿದ್ರಿ. ರಾಜೇಂದ್ರ ಪ್ರಸಾದ್ ಅವರ ಭಾಷಣವನ್ನು ಕೂಡ ಕಟ್ ಮಾಡಿಸಿದ್ರಿ ನೀವು. ಅಡ್ಡ ನಿಂತ್ಕೊಂಡ್ರೆ ದೇವಸ್ಥಾನಕ್ಕೆ. ಇವತ್ತೇನ್ ಹೇಳ್ತಾ ಇದ್ದೀರಾ? ಇಲ್ಲ ನಮ್ಮ ರಾಮನೇ ಬೇರೆ ಅಂತ ಹೇಳ್ತಾ ಇದ್ದೀರಾ. ಇಡೀ ಜೀವನ ಪೂರ್ತಿ ಗಾಂಧೀಜಿಯವರು ಕೂತಿದ್ದು ರಾಮ ಅಂತ ಹೇಳ್ದ. ಅದೇ ರಾಮ ಗಾಂಧಿ ನೆಚ್ಕೊಂಡ್ ಬಂದ್ರು ಇವರು ಅಫಿಡವಿಟ್ ಆಗ್ತೀರಾ ಕೋರ್ಟಲ್ಲಿ, ರಾಮನೇ ಕಾಲ್ಪನಿಕ ವ್ಯಕ್ತಿ ಅಂತೇಳಿ. ಇಡೀ ಗಾಂಧೀಜಿಯವರು ಗೋಹತ್ಯೆಗೋಸ್ಕರ ಅವರ ಜೀವನ ತ್ಯಾಗ ಮಾಡೋ ಮಟ್ಟಕ್ಕೆ ಹೋದ್ರು. ನೀವು ರಸ್ತೆಯಲ್ಲಿ ಏನು ಗೋವನ್ನ ಕಡಿದ್ಬಿಟ್ಟು ತಿಂತೀರಾ. ಅದೇ ರನಿಲ್ ಚಂದ್ರನನ್ನ ಇವರು ಏನು ಭಾರತ್ ಜೋಡೋ ಯಾತ್ರದಲ್ಲಿ ಮೀಟ್ ಮಾಡ್ಬಿಟ್ಟು ಬರ್ತಾರೆ ರಾಹುಲ್ ಗಾಂಧಿ ಅವರು. ವಾಟ್ ಇಸ್ ಯುವರ್ ಸ್ಟ್ಯಾಂಡ್? ಇವತ್ತು ಇದೇ ವೀರಪ್ಪ ಮೊಯ್ಲಿ ಅವರು ಹೇಳ್ತಾರೆ, ಒಬ್ಬ OBC ಸಮುದಾಯದ ಮೋದಿ ಅವ್ರನ್ನ ಎಂಗ್ರಿ ಬ್ರಾಹ್ಮಣರನ್ನ ಒಳಗಡೆಗೆ ಬಿಟ್ಕೊಂಡಿರ್ತಾರೆ. ನಾಚಿಕೆ ಆಗೋದಿಲ್ವಾ ಈಗ ಮಾತುಗಳಾಡೋದಕ್ಕೆ? ಪ್ರಿಯಾಂಕ ಖರ್ಗೆ ಏನು ಹೇಳ್ತಾರೆ, ನಾನು ರಾಮ ಭಕ್ತನೇ ಅಲ್ಲ ಅಂತ ಹೇಳ್ತಾರೆ. ನೀವು ಸನಾತನ ಧರ್ಮ ನಾಶ ಆಗ್ಬೇಕು ಅನ್ನೋ ಜೊತೆ ನಿಂತ್ಕೊಳ್ಳೋರು ನೀವು. ನಿಮ್ಮದೇ ಸತೀಶ್ ಜಾರಕಿಹೊಳಿ ಹಿಂದೂ ಅಂತ ಅಸಹ್ಯ ಪದ ಅಂತ ಹೇಳ್ತಾರೆ. ಹೇಗೆ ನಿಮ್ಮ ಬಾಯಲ್ಲಿ ರಾಮ ಬರಕ್ ಸಾಧ್ಯ ಇವತ್ತು? ನೀವು ಶಬಾನು ಪ್ರಕರಣದಲ್ಲಿ ಇಡೀ ಏನು ಸಂವಿಧಾನವನ್ನೇ ಬದಲಾಯಿಸಿದ್ರೆ ಶರಿಯಾ ಜೊತೆ ನಿಲ್ಲೋದಕ್ಕೆ. ಇವತ್ತು ನಿಮ್ಗೊಂದು ಬಂಗಾರದಂತ ಅವಕಾಶ ಆಯ್ತು. ಇವತ್ತು ನೀವು ಆಹ್ವಾನ ಸ್ವೀಕರಿಸಿ ಬರ್ಬೋದಾಗಿತ್ತು. ಮುಂಚೆ ಏನ್ ಹೇಳ್ತೀರಿ? ಆಹ್ವಾನ ಕೊಟ್ಟಿಲ್ಲ ರಾಮ ಮಂದಿರಕ್ಕೆ. ಆಹ್ವಾನ ಕೊಟ್ಟ ಮೇಲೆ ಏನ್ ಮಾಡ್ತೀರಿ? ನಾವು ಬರೋದಿಲ್ಲ, ನಾವು ಹೋಗೋದಿಲ್ಲ ಅಂತೇಳಿ. ಯಾಕೆ ಹೋಗೋಲ್ಲ ಅನ್ನೋದಕ್ಕೆ ಒಂದು ಕಾರಣ ಇದೆಯಾ? ನಿಮ್ಮ ರಾಹುಲ್ ಗಾಂಧಿ ಹೋಗಿ ಇವತ್ತು ಅಸ್ಸಾಮಲ್ಲಿ ನಾಟಕ ಆಡ್ತಾ ಇದ್ದಾನೆ, ನನಗೆ ಶಿವನ ಮಂದಿರದೊಳಗಡೆ ಬಿಟ್ಟಿಲ್ಲ ಅಂತೇಳಿ. ನಾಟಕ ಅದು. ಇಲ್ಲಿ ಆಹ್ವಾನ ಕೊಟ್ಟಿದ್ರೆ ಯಾಕೆ ಹೋಗ್ಲಿಲ್ಲ ನೀವು? ಇಡೀ ಜೀವನ ಪೂರ್ತಿ ಹಿಂದೂ ಧರ್ಮಗಳನ್ನ ನಾಶ ಮಾಡೋದಕ್ಕೆ ನೀವು ಹೋಗಿತ್ತಾನೆ. ಅದು ಸೋಮನಾಥ ಮಂದಿರ ಇರ್ಬೋದು, ಹಿಂದೂ ಕೋಡ್ ಬಿಲ್ ಇರ್ಬೋದು, ಅಥವಾ ಇಲ್ಲಿವರೆಗೂ ಏನು ರಾಮನ ಲಲ್ಲನ ಮೂರ್ತಿಯನ್ನ ಕಿತ್ತು ಬಿಸಾಕಿ ಅಂತ ಆರ್ಡರ್ ಮಾಡಿದ್ರು ನೆಹರು ಅವರು 1949ರಲ್ಲಿ. ಆ ಅಯೋಧ್ಯೆಯ ಜಾಗದಲ್ಲಿ ಕಿತ್ತು ಬಿಸಾಕ್ರಿ ಅಂತ ಹೇಳಿದ್ರು. ಅವತ್ತು KK ನಾಯರ್ DC ಆಗಿದ್ದಕ್ಕೆ ರಾಮನಲ್ಲ ಅವತ್ತು ಉಳ್ಕೊಂಡ. ಅದಾದ್ಮೇಲೆ ಅದಕ್ಕೆ ಬೀಗ ಹಾಕ್ಸ್ತೀರಾ? ಯಾರು ಈ ಕರಸೇವಕರಲ್ಲಿ ಹೋಗ್ತಿದ್ರೆ ಅವ್ರ ಮೇಲೆ ಗುಂಡಾಸೋ ಜೊತೆ ನಿಂತ್ಕೊಂತೀರಾ? ಅವತ್ತು ಕಳಂಕಿತ ಕಟ್ಟಡ ಬಿದ್ದಾಗ ಆಚೆ ಕಡೆ ಬಂದು PV ನರಸಿಂಹರಾವ್ ಏನ್ ಹೇಳಿದ್ರು, ಅಲ್ಲಿ ಮತ್ತೆ ಮಸೀದಿ ಕಟ್ತೀವಿ ಅಂತ ಹೇಳಿದ್ರು. ಅದಾದ್ಮೇಲೆ ರಾಮ ಇಲ್ವೇ ಇಲ್ಲ ಅಂತೇಳಿ ಅಫಿಡವಿಟ್ ಆಗ್ತೀರಿ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣನೇ ಆಗ್ಲೇಬಾರ್ದು ಅಂತೇಳಿ 21 ಜನ ಸುಪ್ರೀಂ ಕೋರ್ಟ್ ಇಟ್ಕೊಂಡು ನೀವು ಹೋಗಿ ಹೋರಾಟ ಮಾಡ್ತೀರಿ. ಇವತ್ತು ಎಲ್ಲವೂ ಆಗೋಗಿದೆ ಸರ್. ತೀರ್ಮಾನ ಕೊಟ್ಟು ದೇವಸ್ಥಾನ ಆಗೋಗಿದೆ. ಇವತ್ತು ನಿಮ್ ಸ್ಟ್ಯಾಂಡ್ ಏನಾಗಿದೆ? ಅಲ್ಲಿ ಇವರು ಹೇಳ್ತಾರೆ, ಉದ್ಧವ್ ಠಾಕ್ರೆ ಹೇಳ್ತಾರೆ ಅಲ್ಲಿ ಹೋಗಿ ಬಂದ್ರೆ ಗೋಧ್ರ ಹತ್ಯಾಕಾಂಡ ಆಗುತ್ತೆ. BR ಪಾಟೀಲ್ ಹೇಳ್ತಾರೆ ಬಾಂಬ್ ಆಗ್ತಾರೆ ಅಲ್ಲಿಗೆ. ಹರಿಪ್ರಸಾದ್ ಹೇಳ್ತಾರೆ ಗೋಧ್ರ ಹತ್ಯಾಕಾಂಡ ಆಗುತ್ತೆ ಅಂತೇಳಿ. ಈ ತರ ಹಿಂದೂ ವಿರೋಧಿ ರಾಮ ವಿರೋಧಿ ನಿಲ್ಬಿಟ್ಕೊಂಡ್ರು ನಾಚಿಕೆ ಹೇಳ್ದೆ ಇವತ್ತು ರಾಮನ ಹೆಸರು ಹೇಳ್ತಿದ್ರಲ್ಲ. ಯಾವ ನಿಮ್ಗೆ ನೈತಿಕತೆ ಏನಿದೆ? ಏನ್ ನೈತಿಕತೆ ಇದೆ? ಒಂದು ಕಾಲದಲ್ಲಿ ರಾಮನ ಅಸ್ತಿತ್ವ, ರಾಮನ ಡೇಟ್ ಆಫ್ ಬರ್ತ್, ರಾಮ ಇಲ್ವೇ ಇಲ್ಲ ಅಂತನೂ ಹೇಳಿದಂಥವ್ರು ಈಗ ನಾವು ನಂಬುವ ರಾಮ ಗಾಂಧೀಜಿಯವರು ನಂಬಿದ ರಾಮ ಅಂತ ಹೇಳ್ತಾರೆ. ಆದರೆ ಗಾಂಧೀಜಿಯವರು ಕಂಡಂಥ ಹಲವು ಕನಸುಗಳನ್ನು ಪ್ರಧಾನಮಂತ್ರಿ ಮೋದಿ ಅವರು ಸಾಕಾರಗೊಳಿಸಿದ್ದಾರೆ ಅನ್ನುವ ಮತ್ತೊಂದು ವಾದವೂ ಕೂಡ ಇದೆ. ಅದು ಗೋಹತ್ಯೆ ನಿಷೇಧದ ಬಗ್ಗೆ ಆಗಿರ್ಬೋದು, ನಾಗರಿಕ ಸಂಹಿತೆಯ ಬಗ್ಗೆ ಗಾಂಧೀಜಿಯವರು ಕಂಡಂಥ ಕನಸುಗಳಾಗಿರ್ಬೋದು, ಗ್ರಾಮ ರಾಜ್ಯವಾಗಿರ್ಬೋದು, ಅಥವಾ ಮತ್ತೊಂದಾಗಿರ್ಬೋದು, ಬೇರೆ ಬೇರೆ ಏನು ಬೇಕಾದರೂ ಕೂಡ ಆಗಿರ್ಬೋದು, ಅಥವಾ ಸ್ವಚ್ಛತೆಯಾಗಿರ್ಬೋದು, ಸ್ವಚ್ಛತೆಯ ಆಂದೋಲನವಾಗಿರ್ಬೋದು, ಅದೆಲ್ಲವನ್ನು ಮಹಾತ್ಮ ಗಾಂಧೀಜಿಯವರು ಕಂಡಂಥ ಕನಸು. ಆ ಕನಸುಗಳನ್ನು ನಿಜವಾಗಿಯೂ ಕೂಡ ನನಸು ಮಾಡಿದ್ದು ಕಾಂಗ್ರೆಸ್ಸಿನವರಲ್ಲ, ಬದಲಾಗಿ ಬಿಜೆಪಿಯವರು ಅಂತಲೂ ಕೂಡ ಒಂದು ಮಾತಿದೆ. ಹಾಗಾಗಿ ಇನ್ನೊಂದು ಮಾತು ಏನ್ ಕೇಳಿ ಬಂತು ಅಂತಂದ್ರೆ, ಕಾಂಗ್ರೆಸ್ಸಿನವರು ಮಹಾತ್ಮ ಗಾಂಧೀಜಿಯವರನ್ನ ಈಗ ಸ್ಮರಿಸಿಕೊಂಡ್ರು, ಇದಕ್ಕಿಂತ ಮುಂಚೆ ಮಹಾತ್ಮ ಗಾಂಧೀಜಿಯವರನ್ನ ಪೊಲಿಟಿಕಲಿ ಕೂಡ ಅವರು ಸ್ಮರಿಸಿಕೊಳ್ಳುವ ಪ್ರಯತ್ನ ಮಾಡಲಿಲ್ಲ ಅನ್ನುವ ಒಂದು ವಾದ ಇದೆ. ಡಾಕ್ಟರ್ ಸತೀಶ್, ತಾವು ಈ ಒಂದು
ರಾಮ ಇವ್ರ ರಾಮ ಅವ್ರ ರಾಮ ಅನ್ನುವ ಹೋರಾಟದ ಬಗ್ಗೆ ನಿಲುವನ್ನು ಏನು ವ್ಯಕ್ತಪಡಿಸ್ತೀರಿ? ರಾಮ ಅಂತಕ್ಕಂಥದ್ದು ಒಂದು ಸರ್ವಾಂತರ್ಯಾಮಿ. ಇಲ್ಲಿ ನಾನು ರಾಮನನ್ನು ಯಾವುದೇ ರೀತಿಯ ಭೇದ ಭಾವ ಅಂದರೆ ಅವ್ರ ರಾಮ ಇವ್ರ ರಾಮ ಅಂತೇಳಿ ಕೊಡೋದಕ್ಕೆ ನಾವು ಇಷ್ಟಪಡೋದಿಲ್ಲ. ಒಂದು ಪ್ರಮುಖವಾದ ವಿಚಾರ ಅಂತಕ್ಕಂಥದ್ದು ಹೇಳೋದೇನಂತ ಹೇಳಿದ್ರೆ, ನಮ್ಮ ರಾಷ್ಟ್ರೀಯ ನಾಯಕರಾದ ಅರವಿಂದ್ ಕೇಜ್ರಿವಾಲ್ ಅವರು ಹೇಳ್ತಕ್ಕಂಥದ್ದು ರಾಮರಾಜ್ಯದ ಪರಿಕಲ್ಪನೆಯೊಂದಿಗೆ ಈ ಪಕ್ಷಗಳು ಕೆಲಸ ಮಾಡಬೇಕಾಗ್ತದೆ. ಇವತ್ತು ಒಂದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥವ್ರು, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಾವು ಇಲ್ಲಿ ಧಾರ್ಮಿಕ ಧರ್ಮ ಅಂತಕ್ಕಂಥದ್ದು ನಮ್ಮ ಅಂತರಾಳದ ಒಳಗಿರಬೇಕು. ರೈಟ್. ಬಹಿರಂಗವಾಗಿ ಬಂದಾಗ ಒಂದು ಸರ್ಕಾರವಾಗಿ, ಒಂದು ರಾಜಕೀಯ ಪಕ್ಷವಾಗಿ ಜನತೆಗೆ ಆ ರಾಮನ ಆದರ್ಶಗಳನ್ನು ಉಳ್ಳಂತಹ ಒಳ್ಳೆಯ ಕೆಲಸಗಳನ್ನ ಮಾಡಬೇಕು. ಇಲ್ಲಿನ ಪ್ರಜೆಗಳು ಏನು ಅಂತ ಹೇಳಿದ್ರೆ, ಈಗ ರಾಮ ಅಂತಕ್ಕಂಥವ್ರು ಇಲ್ಲ, ಈಗಿಲ್ಲ ಪ್ರೆಸೆಂಟ್. ಆದರೆ ಅದು ರಾಮನ ಸ್ಥಾನದಲ್ಲಿ ಅಂತಕ್ಕಂಥ ಆಡಳಿತ ನಡೆಸ್ತಕ್ಕಂಥವ್ರು ಆ ಒಂದು ದೇಶದ ಈ ಚೌಕಟ್ಟಿನಲ್ಲಿ ಏನಂತ ಆ ಜನರಿಗೆ ಏನು ದಕ್ಕಬೇಕು, ಒಂದು ಶಿಕ್ಷಣ ಆಗ್ಬೋದು, ಆಸ್ಪತ್ರೆ ಆಗ್ಬೋದು, ಅವ್ರಿಗೆ ತಕ್ಕಂತ ಏನು ಜನಪರ ಸೌಲಭ್ಯಗಳಿರ್ಬೇಕು ಕೊಡಬೇಕು, ಅದ್ರ ಬಗ್ಗೆ ಮಾತಾಡಬೇಕು. ಆದ್ರೆ ಇಲ್ಲಿ ರಾಮನನ್ನ ಪೊಲಿಟಿಸೈಸ್ ಮಾಡಿ ಮಾತನಾಡ್ತಾ ಇರ್ತಕ್ಕಂಥದ್ದು ನಾವು ಕಳೆದ ಒಂದು 2 ತಿಂಗಳಲ್ಲಿ ಒಂದು ಅಬ್ಬರವನ್ನ ನೋಡ್ತಾ ಬಂದಿದ್ದೀವಿ. ನೋಡಿ, ಈಗ ರಾಮ ಮಂದಿರ ಪ್ರತಿಷ್ಠಾಪನೆ ಆಗಿ ಈಗ ನಮ್ಮ ದೇವರು ಅಲ್ಲಿ ನಿಂತಿದ್ದಾನೆ, ಅಟ್ಲೀಸ್ಟ್ ಕೈ ಮುಗಿಯೋಣ ಅಂತ ನಿನ್ನೆವರೆಗೂ ಇದಾದ್ರೂ ಅದು ಇನ್ನೂ ಮುಂದುವರಿತಾ ಇರ್ತಕ್ಕಂಥದ್ದು ತುಂಬಾನೇ ವಿಪರ್ಯಾಸ. ಯಾಕಂತ ಹೇಳಿದ್ರೆ, ಬಿಜೆಪಿನವರು ಎತ್ಕೊಂಡಿದ ತಕ್ಷಣ ಫಸ್ಟ್ ರಾಮನ ಇದು ನೀವು ಹೋಗೋದಿಲ್ವಾ ಅಂತಕ್ಕಂಥ ವಿಚಾರಗಳನ್ನ ತಗೊಂತಾರೆ. ಈಗ ನಿನ್ನೆ 8,000 ಗಣ್ಯರು ಭಾಗವಹಿಸಿದ್ದಾರೆ ಎಲ್ಲಿ ರಾಮ ಮಂದಿರದ ಒಂದು ಉದ್ಘಾಟನೆ. ನೀವು ಹೋಗಿಲ್ಲ ಅಂತಕ್ಕಂಥ ವಿಚಾರವನ್ನೇ ಎತ್ಕೊಂಡು ಪೊಲಿಟಿಸೈಸ್ ಮಾಡಿದ್ರೆ, ಹಂಗಂತ ಬಿಜೆಪಿ ಮಾಡೋರು ಆ ಕೆಲಸ ಮಾಡಿದ್ರಲ್ಲ, ಅವ್ರನ್ನ ನಾವು ಒಪ್ಪೋದಕ್ಕಾಗ್ತದ? ಸೊ ನೀವು ಪ್ರಶ್ನೆಯನ್ನ ಕೇಳಿದ್ರೆ ಒಂದು ರಾಜಕೀಯ ಪಕ್ಷಕ್ಕೆ ಅವರು ತಗೊಂಡಿದ್ದಾರೆ. ಇವಾಗ ಎಲ್ಲರೂ ಹೋಗಕ್ಕಾಗಲ್ಲ. ಅರವಿಂದ್ ಕೇಜ್ರಿವಾಲ್ ಅವ್ರಿಗೆ ಒಬ್ಬರಿಗೆ ಇನ್ವಿಟೇಷನ್ ಕೊಟ್ಟಿದ್ದಾರೆ. ಅವರು ಬಹಿರಂಗವಾಗಿ ಹೇಳಿದ್ರು, ನನಗೂ ರಾಮನ ಮೇಲೆ ತುಂಬಾನೇ ನನಗೆ ಪ್ರೀತಿ ಇದೆ, ನಮ್ಮ ದೇವರ ಮೇಲೆ ನನಗೆ ತುಂಬಾ ಭಕ್ತಿ ಇದೆ, ನಾನು ಕುಟುಂಬ ಸಮೇತನಾಗಿ ನಾನು ಹೋಗಿ ಅಲ್ಲಿ ಭೇಟಿಯನ್ನ ಮಾಡ್ತೀನಿ ಅಂತಕ್ಕಂಥ ಸ್ಟೇಟ್ಮೆಂಟ್ ಅನ್ನ ಮಾಡಿದ್ದಾರೆ. ಆದ್ರೆ ಇವರು ನೀವು ಹೋಗೋದಿಲ್ವಾ ಅನ್ನೋದು ಒಂದು ವಿಚಾರನೂ ರಾಜಕೀಯ ಮಾಡ್ತಾರೆ. ಅವ್ರು ರಾಮನ್ ಬಗ್ಗೆ ನಮ್ಮೂರಲ್ಲಿರೋ ರಾಮನ್ ನೋಡಿ ಅಂದ್ರೂ ರಾಜಕೀಯ ಮಾಡ್ತಾರೆ. ಇಲ್ಲಿ ನಿರುದ್ಯೋಗ ಇದೆ ಅಂತ ಹೇಳಿದ್ರೆ ರಾಮನ್ನ ನೆನ್ಸ್ಕೊಳ್ಳಿ ಅಂತಾರೆ, ದೇಶದ ಮೇಲೆ ಸಾಲ ಇದೆ ಅಂದ್ರೆ ರಾಮನ್ ನೆನ್ಸ್ಕೊಳ್ಳಿ ಅಂತಾರೆ. ಎಲ್ಲಿಗೆ ಹೋಗ್ತಾ ಇದೀವಿ ನಾವು? ಎಲ್ಲಿ ಬರ್ತಾ ಇದೆ ನಮ್ಮ ವೈಚಾರಿಕ ಪ್ರಜ್ಞೆ ಅಂತಕ್ಕಂಥದ್ದು? ಎಲ್ಲಿ ಯಾವ ಮಟ್ಟದಲ್ಲಿ ಇರಬೇಕು ಅದಿಲ್ಲ. ಎಲ್ಲ ಒಂದು ಅನೈತಿಕ. ಡಾಕ್ಟರ್ ಸತೀಶ್, I'll get back to you. ಧರ್ಮಸೇನ ಕಾಂಗ್ರೆಸ್ನ ವಕ್ತಾರರು ಜಾಯ್ನ್ ಆಗಿದ್ದಾರೆ. ಧರ್ಮಸೇನ ಸರ್ ನಮಸ್ಕಾರ, ಚಂದನ್ ಶರ್ಮಾ ಮಾತಾಡ್ತಾ ಇದ್ದೀನಿ ವಿಸ್ತಾರ ನ್ಯೂಸ್ ನಿಂದ. ನಮಸ್ತೆ. ನಮಸ್ತೆ ಸರ್, ಇಲ್ಲಿ ಬಂದ್ಮೇಲೆ ಫಸ್ಟ್ ಟೈಮ್ ತಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ರಾಮ ಮಂದಿರ ವಿಚಾರ ಮಾತಾಡ್ತಾ ಇದ್ದೀವಿ, ಹೇಳಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಈಗ ತಾವು ಅಂದ್ರೆ ಕಾಂಗ್ರೆಸ್ಸಿನವರು 2 ರಾಮ ಇದ್ದಾನೆ ಅಂತ ತಾವು ಹೇಳ್ತಾ ಇದ್ದೀರಿ. ನಮ್ ರಾಮ ಬೇರೆ, ಬಿಜೆಪಿ ಅವ್ರ ರಾಮ ಬೇರೆ ಅಂತ. ನನಗೆ ಗೊತ್ತಾಗಿಲ್ಲ, ನಿಮ್ಮಿಂದಾನೇ ಬರ್ಲಿ, ನಿಮ್ ರಾಮ ಯಾರು ಸರ್? ನಮ್ ರಾಮ ಎಲ್ಲರ ರಾಮ ಒಂದೇ ಇದ್ದ ಸರ್. ಬಿಜೆಪಿ ಅವರು ಅವ್ರ ರಾಮನ್ ಮಾಡ್ಕೊಂಡ್ಬಿಟ್ರು. ಸೊ ನೋಡಿ ಸರ್, ಈಗ ನಂದು ಒಂದೇ ಒಂದು ಪ್ರಶ್ನೆ ಅಲ್ಲ, ಉತ್ತರ ನಿಮ್ಮ ರಾಮ ಯಾರು ಸರ್? ನಮ್ ರಾಮ 500 ವರ್ಷಗಳಿಂದ ಇದ್ದ ರಾಮ ನಮ್ ರಾಮ. ಈಗ ನಿನ್ನೆಯಿಂದ ಹುಟ್ಟಿರೋನು ಬಿಜೆಪಿ ಅವ್ರ ರಾಮ. ಯಾಕೆ ಅಂದ್ರೆ ಇದನ್ನ ಪೊಲಿಟಿಸೈಸ್ ಮಾಡಿದವರು ಕಾಂಗ್ರೆಸ್ನವರ, ಬಿಜೆಪಿ ಅವರ. ಸರ್, ನಂದು ಒಂದು ಪ್ರಶ್ನೆ ನಿಮ್ಗೆ ಕೇಳ್ತೀನಿ. ಅವ್ರು ಚಂದ್ರಶೇಖರ್ ಅವ್ರ ಮಾತತ್ರ ಬಾಯಿ ಪಡ್ಕೊಳ್ತಾರಲ್ಲ ನಮ್ ಬಿಜೆಪಿ ಅವರು, ನಿಮ್ಮ ಕಾಲದಲ್ಲಿ ಏನೇನಾಯ್ತು ಹೇಳಿ. ಕೋರ್ಟ್ ಅಲ್ಲಿ ಬಂದಿದ್ದು ಅದು ಕೋರ್ಟ್ ಇಂದ ತೀರ್ಮಾನ ಹೊರತು ಬಿಜೆಪಿ ಅವ್ರದಲ್ಲ. ಬಿಜೆಪಿ ರಾಮನ್ ಯಾಕೆ ಮಾಡಕ್ ಹೋಗ್ತೀರಿ? ಸೊ ರಾಮಲಲ್ಲನ್ನ ಮಾಡಿದವರು, ಕೋರ್ಟ್ ಆದೇಶನ ಉಲ್ಲಂಘನೆ ಮಾಡಿದವರು ರಾಜೀವ್ ಗಾಂಧಿ ಅವರು. ಮತ್ತೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ, ನರಸಿಂಹರಾವ್ ಸರ್ಕಾರ ಇದ್ದಾಗ ಬಾಬ್ರಿ ಮಸೀದಿ ಧ್ವಂಸ ಮಾಡಿದ್ದು ಕಾಂಗ್ರೆಸ್ ಟೈಮ್ ಅಲ್ಲಿ. ಹಾಗಿದ್ರೆ ನಮ್ದೆಲ್ಲ ಏನು ಸಪೋರ್ಟ್ ಇಲ್ವಾ? ನಮ್ದೆಲ್ಲ ಅದು ಕೆಲಸ ಅಲ್ವಾ? ಅಲ್ಲ ಧರ್ಮಸೇನ ಸರ್, ಇವಾಗ ಇದು ನ್ಯಾಯಾಲಯದಿಂದ ಬಂದಿದ್ದು, ಬಿಜೆಪಿ ಅವ್ರು ಮಾಡ್ಲಿಲ್ಲ, RSS ಅವ್ರು ಮಾಡ್ಲಿಲ್ಲ ಅಂತ ಹೇಳಿದ್ರಲ್ಲ. ಆದ್ರೆ ನೀವು ಬಾಯ್ಕಾಟ್ ಮಾಡೋದಕ್ಕೆ ಒನ್ ಆಫ್ ದಿ ಪ್ರೈಮರಿ ರೀಸನ್ಸ್ ಕೊಟ್ಟಿದ್ದೇ ಇದು ಬಿಜೆಪಿಯ ರಾಮ, RSS ನ ರಾಮ. ಇದು RSS ಪ್ರಾಯೋಜಿತ ಕಾರ್ಯಕ್ರಮ, ಬಿಜೆಪಿ ಪ್ರಾಯೋಜಿತ ಕಾರ್ಯಕ್ರಮ, ಹಾಗಾಗಿ ನಾವು ಹೋಗೋದಿಲ್ಲ ಅಂತ. ವೆರಾಸ್ ಇಟ್ ವಾಸ್ ದಿ ಪ್ರೋಗ್ರಾಮ್ ಆಫ್ ರಾಮ ಜನ್ಮಭೂಮಿ ಟ್ರಸ್ಟ್ ಆಫ್ ಅಯೋಧ್ಯ. ಇವಾಗ ತಾವ್ ಹೇಳ್ತಾ ಇದ್ದೀರಿ ಇದು ಸುಪ್ರೀಂ ಕೋರ್ಟ್ ಇಂದ ಅಥವಾ ಘನ ನ್ಯಾಯಾಲಯಗಳಿಂದ ಬಂದಂತ ಆದೇಶ ಅಂತ. ಯು ಆರ್ ಕಾಂಟ್ರಾಡಿಕ್ಟಿಂಗ್ ಯುವರ್ ಸೆಲ್ಫ್. ಅಲ್ಲಲ್ಲ, ನೀವು ಒಬ್ಬ ವ್ಯಕ್ತಿನ ಕರಿಬೇಕು ಅಂದ್ರೆ, ಗೌರವ ಕೊಡ್ಬೇಕಾದ್ರೆ ಅದರದೇ ಆದಂತ ರೀತಿ ನೀತಿಗಳಿದೆ. ನೀವು ದೇಶವನ್ನ ಇಬ್ಬಾಗ ಮಾಡ್ತಕ್ಕಂಥ ಕೆಲಸವನ್ನ ರಾಮನ ಮುಖಾಂತರ ಮಾಡಿದವರೇ ಬಿಜೆಪಿ ಅವರು. ಆಯ್ತು ಸರ್, ನಂದು 2-3 ಪ್ರಶ್ನೆ ಇದೆ. ಆ ಪ್ರಶ್ನೆ ಕೇಳ್ಬಿಟ್ಟು ಅದಕ್ಕೂ ನಿಮ್ಗೆ ಉತ್ತರ ನಾನು ಕೊಡ್ತೀನಿ ಸರ್.
ಅಲ್ಲ, ನೀವು ನಂಬುವ ರಾಮ ಯಾವುದು ಅಂತ ನಾನು ಕೇಳ್ತಾ ಇದ್ದೀನಿ. ಯಾಕಂದ್ರೆ ನಾವು ನಂಬಿರೋ ರಾಮ 500 ವರ್ಷದ ರಾಮ, ಇವ್ರು ನಂಬಿ ಮಾಡ್ತಿರೋದು ನೆನ್ನೆ ರಾಮನ್ನ. ನೆನ್ನೆ ರಾಮನಿಗೂ 500 ವರ್ಷದ ರಾಮನಿಗೂ ಏನ್ ಸಂಬಂಧ? ಯಾವ ನಿಲುವು, ಯಾವ ಡಿಫ್ರೆನ್ಶಿಯೇಷನ್? ಗಾಂಧೀಜಿ ಅವರು ನಂಬಿದ ರಾಮ ಅಂತೀರಿ ತಾವು, ಏನು? ಈಗ ನೋಡಿ ಸರ್, ನೆನ್ನೆ ಅಂತ ಕಾರ್ಯಕ್ರಮ ಯಾರು ಕೂಡ ಜೀವಮಾನದಲ್ಲಿ ತಪ್ಪಿಸ್ಕೊಳಕ್ ಆಗದಿರಂತ ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ಅದ್ವಾನಿ ಹಾಕಿಲ್ಲ, ಅಲ್ಲಿ ಮುರಳಿ ಮನೋಹರ್ ಜೋಶಿ ಯಾರು ಹಾಕಿಲ್ಲ, ಇಲ್ಲಿ ಕಂಪ್ಲೀಟ್ ಆಗದಿಲ್ಲ, ಆದ್ರಿಂದ ನಾವು ಬರಲ್ಲ ಅಂತ ಪಂಚಪೀಠಗಳು ಹೇಳಿದ್ರಲ್ಲ, ಅವರೆಲ್ಲ ಇವ್ರಿಗಿಂತ ದೊಡ್ಡವರು ಚಿಕ್ಕವರು ಸರ್ ಅವರು. ಸರ್, ಈಗ ಪಂಚಪೀಠಗಳು ಹೇಳೋದ್ರ ಬಗ್ಗೆ ನಾನು ಮಾತನಾಡ್ತಾ ಇಲ್ಲ. ಯು ಆರ್ ಪ್ಲೇಯಿಂಗ್ ಇಟ್ ಸೇಫ್. ಮೈ ಕ್ವಶನ್ ಈಸ್, ನಿಮ್ಮ ರಾಮ ಯಾರು, ಬಿಜೆಪಿಯ ರಾಮ ಯಾರು? ಮೈ ಕ್ವಶನ್ ಈಸ್ ಕಂಪ್ಲೀಟ್ಲಿ ಡಿಫರೆಂಟ್ ಫ್ರಮ್ ಯುವರ್ ಆನ್ಸರ್. ಈ ಪಂಚಪೀಠದ ಮಠಾಧೀಶರುಗಳು ಹೋಗ್ಲಿಲ್ವಲ್ಲ, ಇದು ಇನ್ಕಂಪ್ಲೀಟೆಡ್, ಇದು ಸರಿ ಹೋಗಲ್ಲ ಅಂತ. ಸರ್, ಐಡಿಯಾಲಜಿಕಲಿ ಸ್ಪೀಕಿಂಗ್ ನಿಮ್ಮ ರಾಮ ಯಾವ ಪ್ರಶ್ನೆ ಬೇರೆ ಇದೆ ಸರ್. ಸರ್, ಆ ರಾಮ ನಮ್ಮವ್ರು, ಅವ್ರು ಯಾಕೆ ಹೋಗ್ಲಿಲ್ಲ ಅನ್ನೋದನ್ನ ಕೇಳಿ ಸರ್ ಅವ್ರಿಗೆ, ಚಂದ್ರಶೇಖರನ್ ಅವ್ರಿಗೆ. ಸರ್, ಅದನ್ನ ಕೇಳ್ತೀನಿ. ಪಂಚಪೀಠದ ಬಗ್ಗೆ ಕೇಳ್ತೀನಿ, ನಂತರದಲ್ಲಿ ಶೃಂಗೇರಿ ಅವರು ಅಲ್ಲಿದ್ರು, ಅದನ್ನ ಕೇಳ್ತೀನಿ. ಒಂದು ಪಂಚಪೀಠದವರು ಯಾವ ನಿಲುವನ್ನ ವ್ಯಕ್ತಪಡಿಸಿದ್ರು, ನಾನು ಅದನ್ನ ಕೇಳ್ತೀನಿ. ಅದೆಲ್ಲ ಈಗಾಗಲೇ ಬಹು ಚರ್ಚಿತವಾದಂತ ವಿಷಯ. ಬಟ್ ಮೈ ಕ್ವಶನ್ ಈಸ್ ಎಂಟೈರ್ಲಿ ಡಿಫರೆಂಟ್. ಮೈ ಕ್ವಶನ್ ಈಸ್, ನೀವು ನಿಲುವು ವ್ಯಕ್ತಪಡಿಸಿದ, ಇವತ್ತು ಸಿದ್ದರಾಮಯ್ಯನವರು ಹೇಳಿದ, DK ಶಿವಕುಮಾರ್ ಹೇಳಿದ, ಕಾಂಗ್ರೆಸ್ನವರು ಹೇಳಿದ, ಪ್ರಿಯಾಂಕ್ ಖರ್ಗೆ ಹೇಳಿದ, ಸೋನಿಯಾ ಗಾಂಧಿ ಅವರು ಹೇಳಿದ, ರಾಹುಲ್ ಗಾಂಧಿ ಅವರು ಹೇಳಿದ ರಾಮ ಯಾರು? ನಮ್ ರಾಮ ಅಲ್ಲ ಅಯೋಧ್ಯೆಯಲ್ಲಿ ಇರೋದು. ಬಿಜೆಪಿ ರಾಮ ಅಂದ್ರೆ ನಿಮ್ ರಾಮ ಯಾರು? ಅದ್ವಾನಿ ಅವ್ರ ರಾಮ ನಮ್ ರಾಮ, ಇವ್ರು ಪಂಚಪೀಠದವ್ರು ಹೋಗಿಲ್ವಲ್ಲ, ಆ ರಾಮ ನಮ್ ರಾಮ. ಸೊ ಇವ್ರು ಎಲ್ಲ ಯಾರು ಏನ್ ಮುರಳಿ ಮನೋಹರ್ ಜೋಶಿ ಅವರು ಅದ್ವಾನಿ ಅವ್ರಿಗಿಂತ ದೊಡ್ಡವರು ಬಿಜೆಪಿ ಅವರಲ್ಲ ಸರ್. ನನ್ನ ಪ್ರಶ್ನೆ ಅದಲ್ಲ. ನಿಮಗೆ ನನ್ನ ಪ್ರಶ್ನೆ ಅರ್ಥವಾಗ್ತಾ ಇಲ್ವಾ, ಅಥವಾ ನಾನೇ ಪ್ರಶ್ನೆ ಸರಿ ಕೇಳ್ತಿಲ್ವಾ? ನನಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಿದೆ. ನಿಮ್ಮ ರಾಮ ಯಾರು? ಕರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ. ಇಲ್ಲ ಸರ್, ನಿಮ್ಮ ರಾಮ ಮಹಾತ್ಮ ಗಾಂಧಿ. ಓಕೆ, ನೇರ ಪ್ರಶ್ನೆಗೆ ಬರ್ತೀನಿ. ಮಹಾತ್ಮ ಗಾಂಧೀಜಿ ಪಾಲಿಸಿದ ರಾಮ ಅಂದ್ರೆ ಯಾರು? ಏನು ಸರ್? ಮಹಾತ್ಮ ಗಾಂಧಿ ನೋಡಿ ಸರ್, ಪ್ರಪಂಚದಲ್ಲಿ ನನಗೆ ಗೊತ್ತಿರೋಗೆ ರಾಮ ರಾಮ ಅಂತ ಹೇಳಿ ಮಾತಾಡ್ತಕ್ಕಂಥದ್ದು ಸಾಮಾನ್ಯವಾದಂತ ಒಂದು ಇದು ಜ್ಞಾನ ಇರುವಾಗ, ಪ್ರಾಣ ಬಿಡುವಾಗ್ಲೂ ಕೂಡ ರಾಮ ಅಂತ ಹೇಳಿರ್ಬೇಕಂದ್ರೆ ಕಾಂಗ್ರೆಸ್ನವ್ರ ಭಕ್ತಿ ಎಷ್ಟಿದೆ ಅನ್ನೋದು ಅರ್ಥ ಮಾಡ್ಕೊಳ್ಬೇಕು ಸರ್. ಅರ್ಥ ಆಯ್ತು. ಗಾಂಧೀಜಿ ಅವ್ರು ಸಾಯುವಾಗ ಹೇ ರಾಮ ಅಂದ್ರಲ್ಲ ಸರ್, ಆ ರಾಮ ನಮ್ ರಾಮ ಸರ್. ಓಕೆ, ಮತ್ ಬಿಜೆಪಿ ಅವ್ರ ರಾಮ ಯಾರು? ಅದೇ ಇಲ್ದೇ ಇರೋದ್ನೆಲ್ಲ ಮಾಡಿ ದೇಶಕ್ಕೆಲ್ಲ ಗೊಂದಲಕ್ಕೆ ಸಿಕ್ಸಿರೋ ರಾಮ ಬಿಜೆಪಿ ರಾಮ ಸರ್. ಇಲ್ದೇ ಇರೋದೆಲ್ಲ ಮಾಡಿದ್ದು ಅಂದ್ರೆ ಸರ್, ಇವತ್ತು ನೋಡಿ, ಒಂದು ಡೆಮೋಕ್ರಸಿನಲ್ಲಿ ಮಹಾತ್ಮ ಗಾಂಧೀಜಿಯವರು ಒಂದು ಮಾತು ಹೇಳ್ತಾರೆ, ಸತ್ಯ ಅಂದ್ರೆ ಏನು ಅಂತ ಹೇಳಿ ಅವ್ರ ಶಿಷ್ಯಂದ್ರು ಕೇಳ್ತಾರೆ ಸಬರಮತಿ ಆಶ್ರಮದಲ್ಲಿ. ಅವ್ರಿಗೆ ಸಂದರ್ಭಕ್ಕೆ ಅವ್ರು ಉತ್ತರ ಕೊಡೋದಕ್ಕಾಗಲ್ಲ, ಅವ್ರಿಗೆ ಗೊಂದಲಕ್ಕೆ ಸಿಕ್ಬಿಟ್ಟು ನಾಳೆ ಬೆಳಿಗ್ಗೆ ಪ್ರಾರ್ಥನಾ ಮಂದಿರದಲ್ಲಿ ಹೇಳ್ತೀನಿ ಅಂತ ಹೇಳ್ತಾರೆ. ಎಲ್ರೂ ಕಾದ್ರದಿಂದ ಕಾಯ್ತಾ ಇರ್ತಾರೆ. ಗಾಂಧೀಜಿಗೂ ಕೂಡ ಉತ್ತರ ಗೊತ್ತಿರಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು. ಅವಾಗ ಗಾಂಧೀಜಿಯವರು ಪ್ರಾರ್ಥನಾ ಮಂದಿರದಲ್ಲಿ ಇದನ್ನ ಕೇಳ್ತಾರೆ ಅವರು, ಹೇಗೆ ನಮ್ಮ ಓಕೆ ಸರ್, ಮಾತಾಡ್ತೀನಿ. ಇದನ್ನ ಹೇಗೆ ಹೇಳ್ತೀರಿ ಸತ್ಯ ಅನ್ನೋದಾಗ, ಬಹುಮತ ಇರೋದನ್ನ ಸತ್ಯ ಅಂತ ಹೇಳ್ತಾರೆ ಮಹಾತ್ಮ ಗಾಂಧೀಜಿಯವರು. ನೀವು ಬಹುಮತನೇ ತಗೊಳ್ಳಿಲ್ವಲ್ಲ, 50 ಸೀಟು ಇಲ್ಲ ರೀ. ಅದು ನಮ್ದೇ ಸತ್ಯ ತಾನೆ. 50 ಸೀಟ್ ಇರೋ ಸತ್ಯನಾ? ನಾನು 350 ಸೀಟ್ ಇರೋ ಸತ್ಯನಾ? ಮುರಳಿ ಮನೋಹರ್ ಜೋಶಿ ಪಂಚಪೀಠ ಮಠಾಧೀಶರು ಎಲ್ರಿದ್ದಾರೆ, ಚಂದ್ರಶೇಖರ್ ಅವರೇ, ಯಾರ್ಗೆ ಹೇಳ್ತಾ ಇದ್ದೀರಿ? 2000ದಲ್ಲಿ 3000 ಜನ ನನಗೂ ಎಲ್ಲ ವಿಚಾರ ಗೊತ್ತು. ಪಂಚಪೀಠನೇ ಬಹಳ ಮುಖ್ಯವಾದದ್ರಿ ಈ ದೇಶದಲ್ಲಿ. ಇವ್ರಿಗೆ ಭಕ್ತಿ ಬರ್ಲಿಲ್ಲ, ಕರಸೇವಕರ ಮೇಲೆ ಗುಂಡು ಭಕ್ತಿ ಬರ್ಲಿಲ್ಲ. ಓಕೆ, ಮಾತಾಡ್ತೀನಿ ಸರ್. ಮೈ ಕ್ವಶನ್ ಈಸ್ ಎಂಟೈರ್ಲಿ ಡಿಫರೆಂಟ್ ಫ್ರಮ್ ಯುವರ್ ಆನ್ಸರ್ ಸರ್. ನನ್ನ ಪ್ರಶ್ನೆ ಖಂಡಿತ ಹೇಳ್ತೀನಿ, ಸ್ಪಷ್ಟವಾಗಿ ಹೇಳ್ತೀನಿ, ಅದಲ್ಲವೇ ಅಲ್ಲ. ನೀವು ಗಾಂಧೀಜಿ ಕನಸಿನ ರಾಮ ಅಂತ ಹೇಳಿದ್ರಿ. ಗಾಂಧೀಜಿ ಕನಸಿನ ರಾಮ ರಘುಪತಿ ರಾಘವ ರಾಜಾರಾಮ, ಈಶ್ವರ ಅಲ್ಲ ತೇರೋ ನಾಮ, ಅದು ನಮ್ಮ ರಾಮ. ವಿರಾಟ್ ರಾಮದ ಸ್ವರೂಪ ಅಲ್ಲ ಅಂತ ಬಹುಶಃ ತಾವು ಹೇಳೋದಕ್ಕೆ ಬಯಸ್ತಾ ಇದ್ದೀರಿ ಅಂತ ನಾನು ಅನ್ಕೊಳ್ತೇನೆ. ಆದ್ರೆ ಮಹಾತ್ಮ ಗಾಂಧೀಜಿಯವರ ಹಲವು ಕನಸುಗಳನ್ನ ನನಸು ಮಾಡಿದಂಥವರೇ ಶ್ರೀಯುತ ನರೇಂದ್ರ ಮೋದಿ ಅವರು ಅಂತ ಕೂಡ ಬಹಳ ಜನ ಮಾತನಾಡ್ಕೊಳ್ತಾರೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, UCC ಇಂದ ಹಿಡಿದು ಸಿವಿಲ್ ಕೋಡ್ ಇಂದ ಹಿಡಿದು ಗ್ರಾಮ ರಾಜ್ಯದಿಂದ ಹಿಡಿದು ಸ್ವಚ್ಛ ಪರಿಕಲ್ಪನೆಯಿಂದ ಹಿಡಿದು ಬೇರೆ ಬೇರೆ ಎಲ್ಲ ಗೋಹತ್ಯೆ ನಿಷೇಧದಿಂದ ಹಿಡಿದು ಎಲ್ಲ ಪರಿಕಲ್ಪನೆಗಳನ್ನ ಮಹಾತ್ಮ ಗಾಂಧೀಜಿಯವರು ಏನ್ ಕೊಟ್ಟರು
ಅವುಗಳನ್ನೆಲ್ಲವನ್ನೂ ಕೂಡ ಸಾಕಾರಗೊಳಿಸಿದಂಥವ್ರು ಮಹಾತ್ಮ ಗಾಂಧೀಜಿ ಅವರ ಸಾಬರ್ಮತಿ ರಿವರ್ ಫ್ರಂಟ್ ಇದೆಯಲ್ಲ, ಹಲವು ವರ್ಷಗಳ ಹಿಂದೆನೆ ಅದನ್ನ ಬೃಹದಾಕಾರವಾಗಿ ಬಹಳ ಅತ್ಯದ್ಭುತವಾಗಿ ಅದನ್ನ ಕಟ್ಟಿಸಿಕೊಟ್ಟವರು, ನಿಲ್ಲಿಸಿಕೊಟ್ಟವರು ಇದೇ ನರೇಂದ್ರ ಮೋದಿ ಅವರು. ಸೊ ಹಾಗಾಗಿ ನಿಜವಾದ ಗಾಂಧೀಜಿ ಹಾದಿಯಲ್ಲಿ ತಲುಪಿದವರು, ಸಾಗಿದವರು ನರೇಂದ್ರ ಮೋದಿ ಅವರು ಅಂತ ಬಿಜೆಪಿಯವರು ವಾದ ಮಂಡಿಸ್ತಾರೆ. ಆದ್ರೆ ನೀವ್ ಹೇಳ್ತೀರಿ ಇಲ್ಲ, ನಾವು ಗಾಂಧೀಜಿ ಒಪ್ಪಿದ ರಾಮನನ್ನ ಮಾತ್ರ ಒಪ್ತೀವಿ ಅಂತ. ಬಟ್ ಅದರಲ್ಲೂ ಕೂಡ ನನಗೆ ಏನ್ ಕ್ಲಾರಿಟಿ ಅಂತ ಸಿಗ್ತಿಲ್ಲ. ರಾಮ ಯಾವ ರಾಮ ಯಾರಿಗ್ ಬೇಕು ಅಂತ, ಆದ್ರೆ ಜನಕ್ಕಂತೂ ಅಯೋಧ್ಯೆಯ ರಾಮ ಬೇಕು ಅನ್ನೋದು ಸರ್ವಸ್ಪಷ್ಟವಾಗಿ ಸುಸ್ಪಷ್ಟವಾಗಿ ನಿನ್ನೆ ಸಾಬೀತಾಗೋಯ್ತು. ಕಾರಣ ಇವತ್ತಿಗೂ ಕೂಡ ನಾವು ಗಮನಿಸ್ತಾ ಇದ್ದೀವಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಅಯೋಧ್ಯೆಯ ಕಡೆಗೆ ಧಾವಿಸಿ ಬರ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಯಾವ ಹಂತಕ್ಕೆ ಅಂತ ನಾನು ನಿಮ್ಗೆ ಅವಾಗಲೇ ಹೇಳಿದೆ, ಜನ ಆ ರಾಮಲಲ್ಲ ನನ್ನ ಅತ್ಯಂತ ಭಕ್ತಿ ಭಾವ ಪ್ರೀತ್ಯಾದರಗಳಿಂದ ನಿಜವಾಗ್ಲೂ ಕೂಡ ಅವರ ಹೃದಯದಿಂದ ಪ್ರೀತಿಸ್ತಾ ಇದ್ದಾರೆ ಮತ್ತು ಗೌರವಿಸ್ತಾ ಇದ್ದಾರೆ. ಮತ್ತು ಅಯೋಧ್ಯೆಗೆ ಹೋಗೋದಕ್ಕೆ ಯಾವ ರೀತಿಯ ರಶ್ ಇದೆ ಅಂತಂದ್ರೆ ಅನ್ಇಮ್ಯಾಜಿನಬಲ್. ಅದೊಂದು ದಿವ್ಯಾನುಭೂತಿ, ಅದೊಂದು ದಿವ್ಯಾನುಭವ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇದರ ನಡುವೆ ಕಾಂಗ್ರೆಸ್ ಶುರು ಮಾಡ್ಕೊಂಡಿದೆ, ನಿಮ್ದು ಮೋದಿ ರಾಮ, ನಮ್ದು ಮೋದಿ ರಾಮ ಅಲ್ಲ, ನಮ್ದು ಗಾಂಧೀಜಿಯವರ ರಾಮ. ಇದಕ್ಕಿಂತ ಮುಂಚೆ ಕಾಂಗ್ರೆಸ್ ಒಂದಿಷ್ಟು ವಿಷಯಗಳನ್ನು ಹೇಳ್ತಾ ಇತ್ತು. ನೋಡ್ರಿ, ರಾಮ ಮಂದಿರ ಯಾಕೆ ಬೇಕು, ಆ ಜಾಗದಲ್ಲಿ ನೀವು ಆಸ್ಪತ್ರೆ ಕಟ್ಸ್ಬೋದಲ್ಲ. ನೋಡ್ರಿ, ರಾಮ ಮಂದಿರ ಯಾಕೆ ಬೇಕು, ಆ ಜಾಗದಲ್ಲಿ ಮತ್ತೊಂದೇನೋ ಕಟ್ಸ್ಬೋದಲ್ಲ. ನೋಡ್ರಿ, ರಾಮ ಮಂದಿರ ಆಗಬೇಕು, ಸರಿ ಒಪ್ಕೊಳ್ಳೋಣ, ಆದ್ರೆ ರಾಮ ಮಂದಿರಕ್ಕಿಂತ ಇಂಪಾರ್ಟೆಂಟ್ ಆಗಿರುವ ಹಲವು ವಿಷಯಗಳಿದ್ದಾವಲ್ಲ, ರಸ್ತೆ ಇದ್ದಾವಲ್ಲ, ಸ್ಕೂಲ್ ಇದ್ದಾವಲ್ಲ, ಬೇರೆದೇನೇನೋ ಇದ್ದಾವಲ್ಲ. ಹೀಗೆ ಜನಕ್ಕೆ ನಾವು ಹೊಟ್ಟೆಗೆ ಅನ್ನ ತುಂಬಿಸ್ಬೇಕಲ್ಲ, ಹೀಗೆಲ್ಲ ಕಾಂಗ್ರೆಸ್ ಮಾತನಾಡ್ತಾ ಇತ್ತು. ಆದ್ರೆ ಅದೆಲ್ಲದಕ್ಕೂ ಮೋದಿ ಉತ್ತರ ಕೊಟ್ಟ ನಂತರದಲ್ಲಿ ರಾಮ ಮಂದಿರಕ್ಕೆ ಕೈ ಹಾಕಿದ್ರ ಅಥವಾ ರಾಮ ಜನ್ಮಭೂಮಿ ಟ್ರಸ್ಟ್ ಕೈ ಹಾಕ್ತಾ, ಅದೊಂದು ಪಾಯಿಂಟ್ ಇದೆ. ನಾನು ಪ್ರದೀಪ್ ಅವರಿಂದ ಒಂದು ಕ್ವಿಕ್ ರಿಯಾಕ್ಷನ್ ತೆಗೆದುಕೊಂಡು ನಾನು ಆಮೇಲೆ ಚೇತನ್ಗೆ ಹೋಗ್ತೀನಿ. ಪ್ರದೀಪ್, ವಾಟ್ಸ್ ಯುವರ್ ಟೇಕ್ ಆನ್ ದಿಸ್ ಪ್ಲೀಸ್ ಕ್ವಿಕ್ಲಿ. ನೋಡಿ, ರಾಮ ಜನ್ಮಭೂಮಿಗೆ ಸಂಬಂಧಪಟ್ಟ ಹಾಗೆ 1528ರಲ್ಲಿ ಒಂದು ಹೋರಾಟ ಪ್ರಾರಂಭ ಆಯಿತು. ಅಲ್ಲಿಂದ ಆ ಇಶ್ಯೂ ಇದೆ. ಈಗ ಏನು ಕಾಂಗ್ರೆಸ್ ಒಂದು ಇಶ್ಯೂ ಎತ್ತಿದೆ, ಅದು BJP ರಾಮ, ನಮ್ಮ ರಾಮ ಅಲ್ಲ ಅಂತ. ಆದರೆ 1528ರಲ್ಲಿ ಏನು ಪ್ರಾರಂಭ ಮಾಡಿದ್ರು ಅವತ್ತು BJPನೂ ಇರಲಿಲ್ಲ, ಕಾಂಗ್ರೆಸ್ನೂ ಇರಲಿಲ್ಲ, ಯಾರೂ ಇರಲಿಲ್ಲ. ಅವತ್ತು ಏನು ರಾಮನ ಭಕ್ತರಿದ್ರು ಅವರ ಪರವಾಗಿ BJP ನಿಂತ್ಕೊಂಡಿದೆ. ಆ ಟ್ರಸ್ಟು ರಾಮ ಜನ್ಮಭೂಮಿ ಟ್ರಸ್ಟ್ ಆಯಿತು, ಅದ್ರ ಪರವಾಗಿ ಮುಂದುವರಿದ ಹಾಗೆ ಅದರ ಪರವಾಗಿ BJP ಸಪೋರ್ಟ್ ಮಾಡ್ತಾ ಬಂದಿದೆ. ಇಲ್ಲಿಗೆ ಬಂದು ನಿಂತಿದೆ. ಇವತ್ತು ಏನು ರಾಮನ ಪ್ರತಿಷ್ಠಾಪನೆ ಆಗಿದೆ ಆ ಹಂತದವರೆಗೆ BJP ಆ ಕಾರ್ಯಕರ್ತರ ಜೊತೆಗೆ ಮತ್ತು ಏನು ರಾಮನ ಭಕ್ತರ ಜೊತೆಗೆ ನಿಂತ್ಕೊಂಡು ನಡ್ಕೊಂಡು ಬಂದಿದೆ. ಅದರ ಹೊರತಾಗಿ ರಾಮನ ಅದು BJP ರಾಮ ಆಗ್ಲಿಕ್ಕಾಗ್ಲಿ, ಮೋದಿ ರಾಮ ಆಗ್ಲಿಕ್ಕಾಗ್ಲಿ ಸಾಧ್ಯನೇ ಇಲ್ಲ. ಈ ದೇಶದಲ್ಲಿ ಇರ್ತಕ್ಕಂಥದ್ದು ಒಬ್ಬನೇ ರಾಮ, ಅದು ಒಬ್ಬನೇ ರಾಮ. ಈಗ ಅವರು ಇನ್ನೊಂದು ಇಶ್ಯೂ ಹೇಳ್ತಾ ಇದ್ದಾರೆ, BJP ನಿನ್ನೆಯಿಂದ BJP ಆಗೋಯ್ತು, ನಾವು ಗಾಂಧೀಜಿಯವರ ರಾಮ ಬೇಕು. ಗಾಂಧೀಜಿಯವರ ರಾಮ ಬೇಕು ಅಂದ್ರೆ ನೀವು ಗಾಂಧೀಜಿಯವರ ಯಾವ ತತ್ವ ಆದರ್ಶಗಳನ್ನ ಈ ದೇಶಕ್ಕೆ ಕೊಟ್ಟಿದ್ರಿ? ನೀವೇನು ಪ್ರಶ್ನೆ ಮಾಡ್ತಾ ಇದ್ರಲ್ಲ, ಬೇಸಿಕ್ ನೀಡ್ಸ್ ಇಲ್ಲ, ಅದಿಲ್ಲ, ಕೆಲಸ ಇಲ್ಲ, ಏನೇನೋ ಪ್ರಶ್ನೆ ಮಾಡ್ತಾ ಇದ್ರಿ. ನಿಮಗೆ ಅಧಿಕಾರ ಕೊಟ್ಟಂತ 53 ವರ್ಷ ಅಧಿಕಾರವನ್ನ ಈ ರಾಜ್ಯದಲ್ಲಿ, ದೇಶದಲ್ಲಿ ನಡೆಸಿದ್ರಿ. ನೀವು ಮಾಡಿದಂಥ ಹಗರಣಗಳೆಷ್ಟು ಈ ದೇಶಕ್ಕೆ? ನಿಮ್ಮಿಂದ ಆಗಿರ್ತಕ್ಕಂಥ ಕೊಡುಗೆಗಳು ಆಗಿದೆ, ನಿಮ್ಮಂತ ಅಷ್ಟೇ ಅನಾಚಾರಗಳು, ದುರಂತಗಳು ಕೂಡ ಅಷ್ಟೇ ಸ್ಕ್ಯಾಮ್ಗಳನ್ನ ಮಾಡಿದವರು ಇಂಥದ್ದೇ ಒಂದು ಭಾರತವನ್ನು ನಿರ್ಮಾಣ ಮಾಡುವಷ್ಟು ಸ್ಕ್ಯಾಮ್ಗಳನ್ನ ಸಂವಿಧಾನವನ್ನ ಮೇಲೆ ಮಾಡಿದವರು ನೀವು ಕೇಳಿ. ಇವತ್ತೇನು ಎಲ್ಲವನ್ನೂ ಏಕೈಕ ಕಾಂಗ್ರೆಸ್. ಅದು ಗಾಂಧೀಜಿಯ ನಿಲುವಿಗೆ, ರಾಮನ ನಿಲುವಿಗೆ ವಿರುದ್ಧವಾಗಿ ನಡ್ಕೊಂಡಂಥದ್ದು ಕಾಂಗ್ರೆಸ್. ನಿಮಗೆ ಯಾವುದೇ ನೈತಿಕತೆ ಇಲ್ಲ. ಬ್ರಿಟಿಷರು ಮಾಡಿದ್ರು ಬಿಡಿ, ಕೇಳಿಸ್ಕೊಳ್ಳಿ, ನಾ ಹೇಳ್ತೀನಿ ಆಮೇಲೆ ವಿಷಯ ಹೇಳೋಣ. ನೀವು ಏನೇನ್ ಮಾಡಿದ್ರಿ, ಎಷ್ಟು ಅನಾಚಾರಗಳನ್ನ, ಎಷ್ಟು ಸ್ಕ್ಯಾಮ್ಗಳನ್ನ ಈ ದೇಶದಲ್ಲಿ ಮಾಡಿದ್ರಿ, ಒಂದೊಂದು ಬೆಚ್ಚಿಡೋಣ. ನೀವು ಸ್ವಾಮಿ ಏನು ಮಾಡಿಲ್ಲ, ಏನು ಕೇವಲ ರಾಜಕೀಯ ಅಲ್ಲ. ಕೇಳಿ, ಕೇವಲ ಮಾಡಿದ್ಯಾರು? ಕೇವಲ ರಾಜಕೀಯ ಲಾಭಕ್ಕೋಸ್ಕರ ಗಂಟ್ಲು ಮೇಲೆ ರಾಮನ ಬಗ್ಗೆ ಮಾತಾಡ್ತಾ ಇದ್ದಾರೆ ಹೊರತು ರಾಮನ ಬಗ್ಗೆ ಯಾವುದೇ ಅಭಿಪ್ರಾಯಗಳು ಇವರಿಗೆ ಪರವಾದಂತ ನಿಲುವುಗಳಿಲ್ಲ. ಇವ್ರಿಗೆ ವಿರೋಧಿ ನಿಲುವುಗಳೇ ಇದೆ ಕಾಂಗ್ರೆಸ್ಗೆ. ಅಲ್ಲಿ ಎರಡು ಮಾತಿಲ್ಲ. ನೀವು ಫೈನ್. ಚೇತನ್, ಹೂ ಇಸ್ ಯುವರ್ ರಾಮ? ನಿಮ್ಮ ರಾಮ ಯಾರು? ನೋಡಿ ಸರ್, ನಾವು ನಮ್ಮ ರಾಮ ಇವರು, ಆಯ್ತಾ? ನಾವು
ರಾಮನ ಭಕ್ತರು ಆಯ್ತಾ. ಈ ಏನು ಹಸು ಕೇಸರಿ ಇದೆಯಲ್ಲ, ಈ ಕೇಸರಿ ಯಾರು ಇದನ್ನ ಕೊಂಡ್ಕೊಂಡಿಲ್ಲ ಅಥವಾ ಯಾರಿಗೂ ಇದು ಹೈಜಾಕ್ ಮಾಡ್ಕೊಳಕ್ ಆಗಲ್ಲ. ನಾವು ಕೂಡ ಈ ಕೇಸರಿನ ಹಾಕೊಬಹುದು. ನಮ್ಗೂ ನಮ್ಮ ಕಾಂಗ್ರೆಸ್ ವರ್ಕರ್ಸ್ಗೂ ಕೂಡ ಕಾಂಗ್ರೆಸ್ ಲೀಡರ್ ಇಡೀ ರಾಹುಲ್ ಗಾಂಧಿ ಅವರೇ ನಮ್ಗೆ ಮೆಸೇಜ್ ಕೊಟ್ಟಿದ್ದಾರೆ, ನಾವೆಲ್ಲ ಇದು ಅಂತ ಹೇಳಿ ಆಯ್ತಾ. ನೋಡಿ ಇಲ್ಲಿ ನಾವು ಕಾಂಗ್ರೆಸ್ ಫ್ಲಾಗ್ ಹಾಕೊಂಡು ಅದ್ರ ಮೇಲೆ ನಮ್ ಕೇಸರಿ ಬಿಜೆಪಿ ಅವ್ರದಲ್ಲ ಸರ್, ಬಿಜೆಪಿ ಮುಂಚೆನೆ ರಾಮ ನಮ್ಗೆ ರಾಮ ಬೇಕು. ಹೌದು, ನಾವು ರಾಮನ್ ಜಪ ಏನು ಬಿಜೆಪಿ ಅವ್ರು ಮಾತ್ರ ರಾಮನ್ ಜಪ ಮಾಡ್ಬೇಕಾ? ಬಿಜೆಪಿ ಅವ್ರು ಮಾತ್ರ ಕೇಸರಿ ಸಾಲ ಹಾಕೊಬೇಕಾ? ಬಿಜೆಪಿ ಅವ್ರು ಮಾತ್ರ ರಾಮನ್ ಪೂಜೆ ಮಾಡ್ಬೇಕಾ? ಸಿದ್ದರಾಮಯ್ಯ ಕೇಸರಿ ಪೇಟೆ ಕಿತ್ತು ಬಿಸಾಕಿ ಕೇಸರಿ ಶಾಲು ಬಿಜೆಪಿ ಸೊತ್ತಲ್ಲ. ನೀವು ವಿರೋಧ ಮಾಡಿದ್ರೆ ಒಂದ್ ನಿಮಿಷ ರಾಮನ ತೋರಿಸಿ ರಾಮನ ಬರ್ಕೊಂಡಿದ್ದಾರಾ? ಯಾರು ಸೊತ್ತಲ್ಲ, 140 ಕೋಟಿ ಭಾರತೀಯ ಸೊತ್ತು. ಅದ್ರ ಬಗ್ಗೆ ಮಾತಾಡಿ. ರಾಮ ಬೇಕಾಗಿಲ್ಲ, ರಾಮನ ಬಗ್ಗೆ ಮಾತಾಡಿ. ಮೋದಿ ಅವ್ರನ್ನ ನೋಡಿರೋದು ಹಲವರ್ಷದಿಂದ ಹಳ್ಳಿ ಹಳ್ಳಿಗಳಲ್ಲಿ ಕರ್ನಾಟಕದಲ್ಲಿ ರಾಮನ್ ಹಳ್ಳಿಯಲ್ಲಿ ರಾಮನ್ ಪೂಜೆ ಅಯೋಧ್ಯೆಯಲ್ಲಿ ರಾಮ ಹುಟ್ಟಿರೋದು ನೀವು ಅಯೋಧ್ಯೆ ರಾಮ ಪ್ಲೀಸ್ ಚೇತನ್ ಒಂದ್ ನಿಮಿಷ ದಯಮಾಡಿ. ಸರ್ ಒಂದ್ ನಿಮಿಷ ಚೇತನ್ ದಯಮಾಡಿ ಪ್ಲೀಸ್, ದಯಮಾಡಿ. ಡಾಕ್ಟರ್ ಸತೀಶ್ ಅವರೇ ದಯಮಾಡಿ ತೋರಿಸಿ ಅದು ರಾಜಾರಾಮ ರಾಮ ಅಲ್ಲ ನಿಮ್ದಲ್ವಾ? ಹಾಗಾದ್ರೆ ರಾಮದಲ್ಲ, ಎಲ್ಲ ರಾಮ ಅಲ್ವಾ ಸರ್? ನೋಡಿ ಸರ್ ಇದೇ ಶಾಲ ಹಾಕೊಂಡು ನೋಡಿ ಸರ್ ಇದೆ ಮಾಡಿದ್ರೆ ಇದು ಬೇರೆ ಇದಾಗ್ತದೆ. ಆ ರೀತಿ ಮೋದಿ ರಾಮ ಯಾರು, ರಾಮ ನಾವು ಕೂಡ ಯಾರು ಜೈ ಬಾಲರಾಮ ಅಂತ ನೀನು ಯಾರು ನೋಡಿ ಸರ್ ಮೋದಿ ರಾಮ ಗೀತಿ ರಾಮ ಕೇಳಿ ಸರ್. ನೆನೆ ಇದೇ ಶಾಲ ಹಾಕೊಂಡು ಒಂದ್ ನಿಮಿಷ ಸತೀಶ್ ಒಂದ್ ನಿಮಿಷ ಪ್ಲೀಸ್, ನಾನು ಬರ್ತೀನಿ ಸರ್. ಒಂದ್ ನಿಮಿಷ ಚೇತನ್ ಗಾಂಧೀಜಿಯವರು ಪಾಲಿಸಿದ ರಾಮ ಅಂತಂದ್ರೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ನಲ್ಲಿ ಏನು? ಅದೆಲ್ಲ ಇವ್ರು ಕ್ರಿಯೇಟ್ ಮಾಡಿರೋದು, ಅದನ್ನ ನಾವೆಲ್ಲ ಕ್ರಿಯೇಟ್ ಮಾಡಿರೋದು. ಕಾಂಗ್ರೆಸ್ ಹೇಳಿದ್ರೆ ನಮ್ಗೆ ಕಾಂಗ್ರೆಸ್ ಅವರೇ ಕೇಳಿ ಸರ್, ನಮ್ಮ ಮುಜರಾಯಿ ಇಲಾಖೆ ಕೇಳಿ ಇದೇ ಶಾಲೆ ಹಾಕೊಂಡು ನಾವು ಕೈ ಮುಗ್ದಿದ್ದೀವಿ. ರಾಮ ಈಸ್ ಒನ್, ಅಯೋಧ್ಯೆಯ ರಾಮ ಆತನದ್ದು ರಾಮ ಜನ್ಮಭೂಮಿ ಸುಸ್ಪಷ್ಟ. ಅಲ್ಲಿ ಒಂದು ಹಿಸ್ಟಾರಿಕಲ್ ಇಂಜಸ್ಟಿಸ್ ಆಗಿತ್ತು, ಅದರ ಜೊತೆಗೆ ನಂಬಿಕೆಯ ಮೇಲೆ ಇಂಜಸ್ಟಿಸ್ ಆಗಿತ್ತು. ಅಲ್ಲಿ ಸುಮಾರು ವರ್ಷಗಳ ಮೇಲೆ ಬಂದ ನಂತರದ ನ್ಯಾಯಾಲಯಗಳ ತೀರ್ಪಿನಿಂದ ಅಲ್ಲಿ ರಾಮಲಲ್ಲ ಪ್ರತಿಷ್ಠಾಪನೆಯಾಗಿದೆ. ಬಿಡಿ, ಬಾಲರಾಮನೋ ರಾಜಾರಾಮನೋ ಇರ್ಲಿ, ತೊಂದರೆ ಇಲ್ಲ. ಅಯೋಧ್ಯೆ ರಾಮ ಜನ್ಮಭೂಮಿ, ಅಯೋಧ್ಯೆಗೆ ಸೇರ್ಬೇಕಾಗಿದ್ದು ರಾಮ ಸೇರ್ಬೇಕಾಗಿದ್ದು ಅಯೋಧ್ಯೆಗೆ, ಕೃಷ್ಣ ಸೇರ್ಬೇಕಾಗಿದ್ದು ಮಥುರಾಗೆ. ಅದ್ರ ಬಗ್ಗೆ ಡಿಸ್ಪ್ಯೂಟ್ಸ್ ಇದಾವೆ, ಕಾಶಿ ಬಗ್ಗೆ ಪ್ರಶ್ನೆಗಳಿದಾವೆ, ಫೈನ್. ಬಟ್ ನನ್ನ ಪ್ರಶ್ನೆ ಅದಲ್ಲ. ಅಕಾರ್ಡಿಂಗ್ ಟು ಯುವರ್ ಅಂಡರ್ಸ್ಟ್ಯಾಂಡಿಂಗ್, ಹೂ ಈಸ್ ಮೋದಿಸ್ ರಾಮ, ಹೂ ಈಸ್ ಕಾಂಗ್ರೆಸ್ ರಾಮ? ನಿಮ್ಮದೇ ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡಿದ್ದು, ನಿಮ್ಮದೇ ಮಾನ್ಯ ಉಪಮುಖ್ಯಮಂತ್ರಿಗಳು ಮಾತನಾಡಿದ್ದು, ನಿಮ್ಮದೇ ಸಚಿವರು ಮಾತನಾಡಿದ್ದನ್ನ ನಾನು ಕಾಂಗ್ರೆಸ್ನವ್ರಿಗೆ ಅವಾಗ್ಲಿಂದ ಕೇಳ್ತಿದ್ದೀನಿ, ಉತ್ತರ ಕೊಡಿ ಅದಕ್ಕೆ. ನೋಡಿ ಸರ್, ಈ ವರ್ಷದಲ್ಲಿ
ಏಪ್ರಿಲ್ 17ನೇ ತಾರೀಕು ಶ್ರೀರಾಮ ನವಮಿ ಇದೆ, ಆಯ್ತಾ? ಸರಿ. ಶ್ರೀರಾಮ ನವಮಿ ದಿನ ಯಾರು ರಾಮನ ಪೂಜೆ ಮಾಡ್ತೀವಲ್ಲ ಅವರೇ ರಿಯಲ್ ರಾಮ, ಆಯ್ತಾ? ಆಯ್ತಾ? ಇನ್ನೇನು ಅದ್ರ ಬಗ್ಗೆ ಕೇಳಿ ಸರ್. ಆಮೇಲೆ ಒಂದು ನಿನ್ನೆ ಸರ್ ಕೇಳಿ, ಅಯೋಧ್ಯೆ ಸರ್ ಒಬ್ರಿಗೆ ಟ್ಯಾಂಕ್ಸ್ ಹೇಳ್ಬೇಕು, ಎಲ್ಲರಿಗೂ ಧನ್ಯವಾದ ಹೇಳ್ಬೇಕು, ಹೇಳ್ತೀನಿ ಆಯ್ತಾ? ನಾವ್ ಯಾವುದೇ ಕಾರಣಕ್ಕೂ ಮೋದಿಗೆ ಧನ್ಯವಾದ ಹೇಳಲ್ಲ ಸರ್. ರಾಮ ಮಂದಿರ ನಿರ್ಮಾಣ ಆಗಿದ್ದಕ್ಕೆ ನಾವ್ ಹೇಳ್ಬೇಕಾದ್ರೆ ಟ್ರಸ್ಟ್ ಅವ್ರಿಗೆ, ಯಾರು ರಾಮಲೀಲಾ ಏನ್ ಮಂದಿರ ಕಟ್ಟಿದಾರಲ್ಲ ಆ ಟ್ರಸ್ಟ್ ಅವ್ರಿಗೆ ಪ್ರೋಗ್ರಾಮ್ ಅಂತ ಹೋಗ್ಲಿಲ್ಲ. ಬಿಜೆಪಿ ಕಾರ್ಯಕ್ರಮ ಬಿಜೆಪಿ ಕಾರ್ಯಕ್ರಮ ಬಿಜೆಪಿ ರಾಷ್ಟ್ರಪತಿ ಒಂದ್ ನಿಮಿಷ. ಕಾನ್ಸ್ಟಿಟ್ಯೂಷನಲಿ ಸ್ಪೀಕಿಂಗ್ ಬಹಳ ವಿತ್ ಅಟ್ಮೋಸ್ಟ್ ರೆಸ್ಪೆಕ್ಟ್ ನಾನು ಹೇಳ್ತಾ ಇದ್ದೀನಿ, ವಿತ್ ಗ್ರೇಟೆಸ್ಟ್ ರೆಸ್ಪೆಕ್ಟ್. ಒಂದ್ ನಿಮಿಷ ಕೇಳಿ. ಮಾನ್ಯ ಪ್ರಧಾನಮಂತ್ರಿಗಳು, ದೇಶದ ಮಾನ್ಯ ಪ್ರಧಾನಮಂತ್ರಿಗಳು, ಅದನ್ನ ನಮ್ಮ ಬಿ ವಿ ಶಿವಶಂಕರ್ ಅವರು ಏನ್ ಹೇಳ್ತಾರೆ ಗೊತ್ತಿಲ್ಲ ನನಗೆ. ಮಾನ್ಯ ಪ್ರಧಾನಮಂತ್ರಿಗಳು ನಮ್ಮ ರಾಷ್ಟ್ರದ ಅತ್ಯುನ್ನತ ಸ್ಥಾನದಲ್ಲಿ, ನಂತರದಲ್ಲಿ ಅಪೋಸಿಷನ್ ಲೀಡರ್ ಇರ್ತಾರೆ. ಹಾಗನ್ ಮಾತ್ರಕ್ಕೆ ರಾಷ್ಟ್ರಪತಿಗಳನ್ನ ಕರಿಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಐ ಹ್ಯಾವ್ ಎ ಕ್ವಶನ್ ಟು ಬಿ ವಿ ಶಿವಶಂಕರ್ ಸರ್. ಸರ್, ಈ ಒಂದು ರಾಮ ಜನ್ಮ ಭೂಮಿಯ ರಾಮಲಲ್ಲಾನ ಯುಫೋರಿಯಾ ಅಂತ ನಾವೇನ್ ಕರಿತಾ ಇದ್ದೀವಿ, ಅದನ್ನ ಟ್ಯಾಕಲ್ ಮಾಡೋದಕ್ಕೆ ಕಾಂಗ್ರೆಸ್ಗೆ ಸುಲಭ ಆಗುತ್ತಾ, ಕಷ್ಟ ಆಗುತ್ತೆ? ಚಂದನ್, ಈಗ ನನಗೆ ಕಾರ್ಲ್ ಮಾರ್ಕ್ಸ್ ಹೇಳಿದ್ದ ಒಂದು ಮಾತು, ಫೇಮಸ್ ಮಾತು. ಕಾರ್ಲ್ ಮಾರ್ಕ್ಸ್ ಏನು ಹೇಳಿದ್ರಂದ್ರೆ, ಧರ್ಮ ಒಂದು ಅಫೀಮು, ಈ ರಿಲಿಜನ್ ಈಸ್ ಓಪಿಯಮ್ ಆಫ್ ಮಾಸಸ್ ಅಂತ. ಆ ಮಾತು ಇವತ್ತಿನಕ್ಕಿಂತ ಇಂಡಿಯಾದ ಸನ್ನಿವೇಶದಲ್ಲಿ ಯಾವತ್ತೂ ಅಂದರೆ ಸೂಟಬಲ್ ಆಗಲ್ಲ. ಯಾಕೆ ಅಂತಂದರೆ ಈ ಧರ್ಮದ ಅಫೀಮು ಹೆಂಗಿದೆ ಅಂದರೆ, ಆ ಉನ್ಮಾದ, ಆ ಒಂದು ಈ ಯೂಫೋರಿಯಾ ಅಂತ ಹೇಳಿದ್ರಲ್ಲ ನೀವು, ಆ ಯೂಫೋರಿಯಾ ಹೇಗಿದೆ ಅಂತಂದರೆ ಚೆನ್ನಾಗಿದೆ. ಸಂಭ್ರಮ, ನೆನೆಲ್ಲದ್ದು ದೀಪಾವಳಿ ಅಲ್ಲದ ಅಂದರೆ ದೀಪಾವಳಿ ಎಲ್ಲದ ದಿನ ದೀಪಾವಳಿ ಎಲ್ಲ ಆಚರಿಸಿದ್ವಲ್ಲ ನಾವು. ಈ ಮಧ್ಯದಲ್ಲಿ ಯಾವತ್ತು ಈ ಥರದ ಸಂಭ್ರಮವನ್ನು ನಾವು ಮಾಡಿದ್ದು ಯಾವ ಸಂದರ್ಭ ಅಂತಂದರೆ, ಕರ್ನಾಟಕದಲ್ಲಿ ಭೀಕರ ಬರಗಾಲ ಇರೋ ಸಂದರ್ಭ. ಯಾರಾದರೂ ಇಂಥ ಒಂದು ಸಂದರ್ಭದಲ್ಲಿ ಬರಗಾಲ ಇದೆ, ಕರ್ನಾಟಕದಲ್ಲಿ ರೈತರು, ಸಾಮಾನ್ಯ ಜನ ಬರದ ಬವಣೆಯಲ್ಲಿ ಬಳಲ್ತಾ ಇದ್ದಾರೆ, ಇದು ಕುಡಿಯೋ ನೀರಿಲ್ಲ, ದನಕರುಗಳಿಗೆ ಮೇವಿಲ್ಲ. ಇಂಥ ಪರಿಸ್ಥಿತಿನಲ್ಲಿ ಈಗ ಕಾಂಗ್ರೆಸ್ನವರು ಅಷ್ಟೇ 2,000 ರೂಪಾಯಿ ಘೋಷಿಸ್ಬಿಟ್ಟು 1 ನಯಾ ಪೈಸೆ ಇದುವರೆಗೂ ಕೊಟ್ಟಿಲ್ಲ. ಅದೇ ರೀತಿ ಕೇಂದ್ರ ಸರ್ಕಾರದವರು ಇವತ್ತಿನವರೆಗೂ ಆ ಒಂದೇನೆಂದರೆ, ಈಗ NDRF ನಾಮ್ ಪ್ರಕಾರ ಪರಿಹಾರ ಕೊಡಬೇಕಲ್ಲ, ಇವತ್ತಿನವರೆಗೂ ಮೀಟಿಂಗ್ ಕೂಡ ಮಾಡಕ್ ಹೋಗಿಲ್ಲ. ಇದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ರಾಮ ರಾಮ ಅಂತ ರಾಮ ಭಜನೆ ಮಾಡಿ. ಒಂದು ನಿಮಿಷ ವಾಟ್ ನೆಕ್ಸ್ಟ್ ಅಂತಂದ್ರೆ, ಈಗ ನಿನ್ನೆ ಮೋದಿ ಅವರು ಭಾಷಣ ಮಾಡ್ತಾ ಹೇಳ್ತಾ ಇದ್ರು, ರಾಮ್ ಆಗಯ ಹಾಗೆ ಕ್ಯಾ ಅಂತ. ಅಂದ್ರೆ ರಾಮ ಬಂದಾಯ್ತು, ಮುಂದೇನು ಅಂತಂದಾಗ ಅವರು 1000 ವರ್ಷದ ಒಂದು ಇದನ್ನ ಇತಿಹಾಸವನ್ನು, ಅಂದ್ರೆ 1000 ವರ್ಷದವರೆಗೂ ನಮ್ಮ ಹೆಸರು ಬಿಜೆಪಿ ಮಾಡಿದ ಸಾಧನೆ ಅಜರಾಮರವಾಗಿರ್ಬೇಕು ಅಂತ. ಆದರೆ ಈಗ ಅವರದು ಬಿಜೆಪಿ ಅವ್ರದ್ದು ಮತ್ತೆ ಕಾಂಗ್ರೆಸ್ ಅವ್ರದ್ದು ಗುರಿ 2024 ಲೋಕಸಭಾ ಎಲೆಕ್ಷನ್ಸ್. ಈ ಲೋಕಸಭಾ ಎಲೆಕ್ಷನ್ಸ್ ಅಲ್ಲಿ ರಾಮನ ಒಂದು ಬಾಣವನ್ನ ಕಾಂಗ್ರೆಸ್ ಬಿಟ್ಟಿದೆ, ಬಿಜೆಪಿ ಬಿಟ್ಟಿದೆ. ಅದನ್ನ ಕಾಂಗ್ರೆಸ್ ಹೇಗೆ ಇದು ಮಾಡ್ಕೋಬೇಕಂತ ಅಂದ್ರೆ, ಒಂದು ಇವಾಗ ಯುಫೋರಿಯಾ ಏನಿದೆ ಅಂತಂದ್ರೆ, ಒಂದಂತೂ ಬಿಜೆಪಿನವ್ರು ಕ್ಲೈಮ್ ಮಾಡ್ಕೋಬಹುದು. ಏನಂತಂದ್ರೆ, ನಾವು ಒಂದು ಇದು ಮಾಡಿದ್ವಿ, ಮಾತು ಕೊಟ್ಟಿದ್ವಿ, ಮಂದಿರ್ ವಹಿ ಬನೇಗಾ ಅಂದ್ರೆ ಮಂದಿರವಲ್ಲೇ ಕಟ್ಟುವೆವು ಅಂತ, ಅದನ್ನ ಕಟ್ಟಿ ತೀರಿದೀವಿ ಅನ್ನುವಂಥ ಒಂದು ಸಂದೇಶದಲ್ಲಿ ಇವರು ಚುನಾವಣೆಗೆ ಹೋಗ್ಬೋದು. ಅದರಿಂದ ಜನ ಅದನ್ನು ಒಪ್ಪೋದಾದ್ರೆ ಮತಗಳಾಗ್ಬೋದು. ಆದರೆ ಕಾಂಗ್ರೆಸ್ನವ್ರು ಏನು ಮಾಡಬಹುದು ಅಂತಂದ್ರೆ, ಕಾಂಗ್ರೆಸ್ ಇವಾಗ ಅದರ ವಿಪರೀತವಾದ ಗೊಂದಲದಲ್ಲಿದ್ದಾರೆ ಅವರು. ಹೇಗೆ ಅಂತಂದ್ರೆ, ಇವಾಗ ಧರ್ಮಸೇನ ಅವ್ರು ಹೇಳ್ದ ಒಂದ್ ಕಡೆ ಹೇಳ್ತಾರೆ, ಈಗ ಅಯೋಧ್ಯೆನಲ್ಲಿರೋ ರಾಮನೇ ಅಲ್ಲ ಅಂತ ಹೇಳ್ತಾ, ಇದು ಅಲ್ಲ, ಒಂದ್ ನಿಮಿಷ, ಕೋರ್ಟ್ ಇದು ಏನೋ ಕೊಟ್ಟರು ಅಂದ್ರೆ, ಅಲ್ಲಿ ಕೋರ್ಟ್ ಅನ್ನೋದು ಅದನ್ನ ಲೆಜಿಟಿಮೇಟ್ ಆಗಿ ಒಪ್ಕೋಬೇಕಲ್ಲ. ಆಮೇಲೆ ಕೊನೆಯದಾಗಿ ಹೇಳ್ತೀನಿ ನಾನು, ಇವರು ನಾನು ಅವಾಗಲೇ ಹೇಳ್ದ ಹಾಗೆ, ಈಗ ರಾಮ ಬಿಜೆಪಿ ಕಾಂಗ್ರೆಸ್ನವ್ರು ಏನ್ ಹೇಳ್ಬೇಕಂದ್ರೆ, ಸಾಮಾನ್ಯ ಜನಕ್ಕೆ ಬೇಕಾಗಿರೋ ರಾಮ ಏನಂದ್ರೆ ಅಭಿವೃದ್ಧಿಯನ್ನ, ಅವರ ಹಸಿವನ್ನ ಇಂಗಿಸೋ ರಾಮ ಬೇಕು. ಹಾಗಾಗಿ ಅವ್ರ ಹೌದು, ಈಗ ಬರದ ಬವಣೆಯನ್ನ ನೀವು ಡಿ ಕೆ ಶಿವಕುಮಾರ್ ಬರೀ ಮಾತು ಹೇಳ್ದಂಗೆ ನನ್ಗೆ ಅನಿಸ್ತಾ ಇದೆ. ಅದು ಕೃತಿನಲ್ಲಿ ಮಾಡಿದ್ರೆ ಸ್ವಲ್ಪ ಬೆಟರ್. ಏನಂದ್ರೆ,
ಗ್ಯಾರಂಟಿ ಸ್ಕೀಮ್ಸ್ ಅನ್ನ ಅನುಷ್ಠಾನ ಮಾಡೋದ್ರ ಮೂಲಕ ರಾಮರಾಜ್ಯವನ್ನ ನಾವು ಸಾಕಾರಗೊಳಿಸ್ತೀವಿ ಅಂತ ಹೇಳಿದ್ರಲ್ಲ, ಅದನ್ನ ಮಾಡಿದ್ರೆ ಕರ್ನಾಟಕದ ಜನ ನೆಮ್ಮದಿಯಿಂದ ಶಾಂತಿಯಿಂದ ಇರ್ತಾರೆ. ನನಗೆ ಹೇಳ್ಬೇಡಿ, ಜನಗಳಿಗೆ ಹೇಳಿ ಆಗುತ್ತೆ. ಅದೇ ನಮ್ಮ ರಾಮರಾಜ್ಯ, ಅದೇ ನಮ್ಮ ರಾಮ. ಫೈನ್. ಥ್ಯಾಂಕ್ ಯು, ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಲಾಸ್ಟ್ ಟೇಕ್ ಫ್ರಮ್ ಮೀ ಬಿಫೋರ್ ಐ ವೈಂಡ್ ಅಪ್. ಏನು ಅಂತಂದ್ರೆ ಬಹಳ ಮುಖ್ಯವಾಗಿ ರಾಮರಾಜ್ಯ ಅಂತಂದ್ರೆ ಏನು, ರಾಮನ ನೀತಿಗಳನ್ನು ಪಾಲಿಸೋದು ಅಂತೇನು, ಡಿ ವಿ ಶಿವಶಂಕರ್ ಅವರು ಹೇಳಿದ ಹಾಗೆ ಸುಭಿಕ್ಷತೆ, ಜನ ಆರಾಮಾಗಿರೋದು, ಪ್ರಜೆಗಳು ಆರಾಮಾಗಿರೋದು, ಬಡತನ ಇಲ್ಲದೆ ಇರೋದು, ಮತ್ತು ಹೆಣ್ಮಕ್ಕಳಿಗೆ ರಕ್ಷಣೆ ಸಿಗೋದು, ಮತ್ತು ಸಂಪದ್ಭರಿತವಾಗಿರೋದು, ಇದೇ ಕನಸನ್ನ, ಮತ್ತು ಎಲ್ಲರೂ ಕೂಡ ಬಹಳ ಖುಷಿಯಾಗಿ, ಬಹಳ ಶಾಂತಿಯುತವಾಗಿ, ಬಹಳ ಚೆನ್ನಾಗಿರೋದು, ಬಹಳ ಆರಾಮವಾಗಿರೋದೇ ನಿಜವಾಗಿಯೂ ಕೂಡ ರಾಮರಾಜ್ಯದ, ರಾಮ ನೀತಿಯ ಕನಸು. ರಾಮ ಇದ್ನ, ರಾಮನ್ ಡೇಟ್ ಆಫ್ ಬರ್ತ್ ಕೊಡಿ, ರಾಮನ್ ಮತ್ತೊಂದು ಕೊಡಿ, ಅದೆಲ್ಲ ಆ ಕಡೆ ಒಂದಿಟ್ಬಿಡ್ತೀನಿ. ರಾಮ ಇದ್ದ ಅನ್ನೋದಕ್ಕೆ ಸಾವಿರಾರು ಪುರಾವೆಗಳು, ನೂರಾರು ಪುರಾವೆಗಳನ್ನ ಈಗಾಗಲೇ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದಿಂದ ಹಿಡಿದು ಎಲ್ಲರೂ ಕೂಡ ಒದಗಿಸ್ಕೊಟ್ಟಿದ್ದಾರೆ. ಬಟ್ ರಾಮನೀತಿ ಅಂತಂದ್ರೆ ಏನು ಅಂತಂದ್ರೆ ಎಲ್ಲವೂ ಕೂಡ ಸುಭಿಕ್ಷವಾಗಿರೋದು. ವೆನ್ ಇಟ್ ಕಮ್ಸ್ ಟು ಬಿಜೆಪಿ ನೋಡಿ, ಈಗ ಮಾನ್ಯ ಪ್ರಧಾನಮಂತ್ರಿಗಳ ಬಗ್ಗೆ ಮಾತನಾಡುವಾಗ ಈ ರಾಮ ಮಂದಿರ ಕಟ್ಬಿಟ್ರಲ್ಲ, ಇದಕ್ಕಿಂತ ಹಿಂದೆ ಇರುವ ಎಲ್ಲ ಸಮಸ್ಯೆಗಳನ್ನು ಸಾಲ್ವ್ ಮಾಡಿಬಿಟ್ರ ಅಂತ ಕೇಳಿದಾಗ, ಈಗ ಸುಮಾರು ಮನೆಗಳಾಗಿರ್ಬೋದು, ಟಾಯ್ಲೆಟ್ಗಳಾಗಿರ್ಬೋದು, ಸಾವಿರಾರು ಕಿಲೋಮೀಟರ್ ರಸ್ತೆಗಳಾಗಿರ್ಬೋದು, ಗ್ಯಾಸ್ ಇರಲಿಲ್ಲ ಯಾರ ಹತ್ರ ಕೂಡ ಗ್ಯಾಸ್ ಆಗಿರ್ಬೋದು, ಅಥವಾ ಜಲಜೀವನ್ ಮಿಷನ್ ಅಂತ ಅತ್ಯುನ್ನತವಾದಂಥ ಯೋಜನೆಗಳಾಗಿರ್ಬೋದು, ಸರ್ಕಾರಿ ಆಸ್ಪತ್ರೆಗಳಾಗಿರ್ಬೋದು, ಸುಮಾರು 30 ಕೋಟಿಯಷ್ಟು ಆಯುಷ್ಮಾನ್ ಭಾರತ್ ಕಾರ್ಡ್ಗಳಾಗಿರ್ಬೋದು, ಆಮೇಲೆ ಬ್ಯಾಂಕ್ ಅಕೌಂಟ್ ಜನ್ಧನ್ ಅಂತ ಯೋಜನೆಗಳಾಗಿರ್ಬೋದು, ಆಮೇಲೆ ಸುಮಾರು 5 ರಿಂದ 6 ಎಕ್ಸ್ಟ್ರಾ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, 20 ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ನ ಜೊತೆಗೆ ಅದನ್ನು ಸೇರಿಸೋದಾಗಿರ್ಬೋದು, ಏರ್ಪೋರ್ಟ್ಗಳು 3 ಪಟ್ಟು ಜಾಸ್ತಿ ಮಾಡಿರೋದಾಗಿರ್ಬೋದು, ಅದರ ಜೊತೆಗೆ ರೈಲ್ವೇಸ್ ಅನ್ನ ಜಾಸ್ತಿ ಮಾಡಿರೋದಾಗಿರ್ಬೋದು, ಮತ್ತು 80 ಕೋಟಿ ಜನಕ್ಕೆ ಪಡಿತರವನ್ನ ಇನ್ನೂ ಮುಂದಿನ 5 ವರ್ಷಗಳವರೆಗೂ ಕೂಡ ಕೊಡುವ ವಾಗ್ದಾನ ಮತ್ತು ಈಗಾಗಲೇ ಕೊಡ್ತಾ ಇರೋದು, ಇದೆಲ್ಲವೂ ಕೂಡ ಗಮನಿಸಿದರೆ ಗಾಂಧೀಜಿಯವರ ಕನಸಿನ ರಾಮರಾಜ್ಯದ ಬಗ್ಗೆ ನಾವೇನು ಎಲ್ಲ ಪ್ರಶ್ನೆ ಮಾಡ್ತಾ ಇದ್ವಿ, ಅದನ್ನ ನಿಜ ರೂಪದಲ್ಲಿ ಒಂದು ರೀತಿ ಪಾಲಿಸ್ತಿರೋರು ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಅಂತ ಅನ್ಸುತ್ತೆ, ಬಹಳ ಸ್ಪಷ್ಟವಾಗಿ ಅನ್ಸುತ್ತೆ. ಅಟ್ ದಿ ಸೇಮ್ ಪಾಯಿಂಟ್ ಇನ್ ಟೈಮ್ ಕಾಂಗ್ರೆಸ್ನವರು ಮಹಾತ್ಮ ಗಾಂಧೀಜಿಯವರನ್ನ ಈಗ ಸ್ಮರಿಸಿಕೊಂಡಿದ್ದಾರೆ, ಮತ್ತು ಕರ್ನಾಟಕದಲ್ಲಿ ನಾವು ಗಾಂಧೀಜಿಯವರು ಕಂಡಂತ ರಾಮರಾಜ್ಯದ ಕನಸನ್ನ ಬಿತ್ತುತ್ತೇವೆ ಅಂತ ಹೇಳಿದ್ದಾರೆ. ಅವರು ಆ ಕನಸನ್ನ ಬಿತ್ತುತ್ತೇವೆ ಅಂತ ಏನು ಹೇಳಿದ್ದಾರೆ, ಆ ಬಿತ್ತಿರುವುದು ಅಥವಾ ಬಿತ್ತಲು ಹೊರಟಿರುವುದು ಒಳ್ಳೆಯ ಫಸಲಾಗಿ ಬೆಳೆಯಲಿ, ಸುಭಿಕ್ಷವಾಗಿ ಬೆಳೆಯಲಿ. ರಾಮ ಆ ರಾಮ ಈ ರಾಮ ಅಂತ ಆರಾಮವಾಗಿ ಇರೋದಲ್ಲ, ಅಯೋಧ್ಯೆಯ ರಾಮನೇ ಸರ್ವಶ್ರೇಷ್ಠ ರಾಮ. ಅದು ಜನರ ನಂಬಿಕೆಯ ಪ್ರಕಾರ. ಐಡಿಯಾಲಜಿಕಲಿ ಇವರು ರಾಮಗಳು ಯಾರು ಅಂತ ನನಗೆ ಗೊತ್ತಿಲ್ಲ, ಆದರೆ ಭಕ್ತಿ ಭಾವ ಪರವಶತೆಯಿಂದ ನೋಡಿದಾಗ ಅಯೋಧ್ಯೆಯ ರಾಮನಿಗೆ ಇರುವ ನಂಟು, ಅಯೋಧ್ಯೆಯ ರಾಮನಿಗಿರುವ ಪ್ರೀತಿ, ಅಯೋಧ್ಯೆಯ ರಾಮನ ಮೇಲಿರುವ ಭಕ್ತಿಯನ್ನ ಯಾವ ಕಾರಣಕ್ಕೂ ತಳ್ಳಿ ಹಾಕುವ ಹಾಗಿಲ್ಲ. ನಮಸ್ಕಾರ, ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.